ಇವತ್ತಿನ ಮಹಾ ಸಂಚಿಕೆ ಎಂಟರ್ಟೈನಿಂಗ್ ರೌಂಡ್ ಅಲ್ಲಿ ನಮ್ಮೆಲ್ಲ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸ್. ಸರ್ ಒಂದ್ ನಿಮಿಷ ಭಯ್ಯ, ಏನಪ್ಪ ಏನ್ ಗೊತ್ತಾ ಪಾಪ, ನೋಡಿ ಇವತ್ತು ಮಹಾ ಸಂಚಿಕೆ ನೀವು ಅವಾಗಿಂದ ಆಂಕರಿಂಗ್ ಮಾಡ್ತಾನೆ ಇದ್ದೀರಾ. ಸೊ ಇವಾಗ ಹುಲಿ ನಿಮ್ಗೋಸ್ಕರ ಏನೋ ತೋರಿಸ್ಬೇಕು ಅಂತ ಇದ್ದಾನೆ. ಸೊ ಬನ್ನಿ, ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ, ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್ ಅಂಡ್ ಧನ್ಯಶ್ರೀ ಆನ್ ಸ್ಟೇಜ್. ಬರ್ಲಿ ಜೋರ ಚಪ್ಪಾಳೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ತಮ್ಮ ಮಾತುಗಳಿಂದ, ವಿಶೇಷವಾದ ನಿರೂಪಣಾ ಶೈಲಿಯಿಂದ, ತಮ್ಮ ಹಾಸ್ಯ ಪ್ರಜ್ಞೆಯಿಂದ ನಾಡಿನ ಜನರ ಮನಸ್ಸನ್ನ ಗೆದ್ದು ದಶಕಗಳಿಂದ ಕನ್ನಡಿಗರನ್ನ ಮನರಂಜಿಸ್ತಿರೋ ಒಬ್ಬ ಹೆಮ್ಮೆಯ ಕನ್ನಡಿಗನ ಕಥೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಅದು ಅಕ್ಟೋಬರ್ 22, 1987. ಬೆಂಗಳೂರಿನ ವಿದ್ಯಾಪೀಠದಲ್ಲಿದ್ದ ಹುಬ್ಬಳ್ಳಿಯ ದೇಶಪಾಂಡೆ ಕುಟುಂಬದಲ್ಲಿ ಅವಳಿ ಜವಳಿ ಮಕ್ಕಳಾಗಿ ಅಕ್ಕನೊಂದಿಗೆ ನಾಡೆ ಹೆಮ್ಮೆ ಪಡುವ ಒಂದು ಕೂಸಿನ ಜನನವಾಗುತ್ತೆ. ಆ ಮುದ್ದಾದ ಮಗುವಿನ ಹೆಸರೇ ನಿರಂಜನ್ ದೇಶಪಾಂಡೆ. ಶಾಲಾ ಕಾಲೇಜಲ್ಲಿ ಓದು, ಕ್ರೀಡೆ, ಕಲೆ ಎಲ್ಲದರಲ್ಲೂ ಪರಿಣಿತಿ ಪಡೆದು ಅತ್ಯುತ್ತಮ ವಿದ್ಯಾರ್ಥಿ, ಸರ್ವೋತ್ತಮ ನಟ ಪ್ರಶಸ್ತಿ ಪಡೆದುಕೊಂಡ ಹುಟ್ಟು ಪ್ರತಿಭಾವಂತ. ಇದೆಲ್ಲದರ ನಡುವೆ ಸ್ಕೂಲ್ ಟೈಮ್ನಲ್ಲೇ ರೋಮಿಯೋ ಜೂಲಿಯೆಟ್ ಲೆವೆಲ್ಗೆ ಲವ್ ಮಾಡಿ ಒಂದು ಗಲಾಟೆ ಮಾಡ್ಕೋತಾರೆ. ನಮಗೆ ಸುಮ್ಮನೆ ಅಂತೂ ಇರಲ್ಲ ಅಲ್ವಾ ನೀನು? ಏನಾದರೂ ಒಂದು ಇದ್ದೇ ಇರುತ್ತೆ ನಿಂದು. ಇನ್ನೇನು ಕಂಪ್ಲೇಂಟ್ಸ್ ಇದೆಯೋ? ಓಹೋ, ಜಯಶ್ರೀ ಅಮ್ಮವರು ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ಏನ್ ಮೇಡಮ್ ಈ ಕಡೆಗೆ? ಮತ್ತಿನ್ನೇನು ಸರ್, ನೆಮ್ಮದಿಯಾಗಿರೋಕೆ ಎಲ್ಲಿ ಬಿಡ್ತಾ ನೀವು? ಏನಾದರೂ ಒಂದು ಇದ್ದೇ ಇರುತ್ತಲ್ವಾ? ಮೇಡಮ್, ನಿರಂಜನ್ ತುಂಬಾ ಒಳ್ಳೆ ಹುಡುಗ, ಅವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಏನು ಒಳ್ಳೆ ಹುಡುಗನೋ ಏನೋ, ತುಂಬಾ ದೊಡ್ಡ ತರಲೆ ಸರ್ ಇವನು. ಏನಾದರೂ ಒಂದು ಗಲಾಟೆ ಮಾಡ್ಕೊಂತಾನೆ ಇರ್ತಾನೆ. ನೋಡಿ, ಮುಖದ ಮೇಲೆ ಮೀಸೆ ಕೂಡ ಬಂದಿಲ್ಲ, ಆಗ್ಲೇ ಯಾರೋ ಹುಡುಗಿನ ಲವ್ ಮಾಡ್ತಿದ್ದಾನಂತೆ. ಆ ಥರ ಎಲ್ಲ ತಿಳ್ಕೊಬೇಡಿ ಮೇಡಮ್, ಅವನು ತುಂಬಾ ಬುದ್ಧಿವಂತ. ಏನೋ ಸರ್, ಇವನಿಂದಾಗಿ ನನಗೆ ಸಾಕಾಗೋಗಿದೆ. ಮೇಡಮ್ ಅವರೇ, ನಿರಂಜನ್ ನಮ್ಮ ಸ್ಕೂಲ್ಗೆ ಬೆಸ್ಟ್ ಸ್ಟೂಡೆಂಟು, ಓದೋದ್ರಲ್ಲೂ ನಂಬರ್ 1, ಸ್ಪೋರ್ಟ್ಸ್ ಅಲ್ಲೂ ನಂಬರ್ 1. ಮುಂದೆ ಒಂದು ದಿನ ಅವನು ದೊಡ್ಡ ಸಾಧನೆ ಮಾಡ್ತಾನೆ. ಅವನಲ್ಲಿ ಒಬ್ಬ ಒಳ್ಳೆ ಕಲಾವಿದನ ಇದ್ದಾನೆ ಮೇಡಮ್. ನೀವೆಲ್ಲರೂ ಹೆಮ್ಮೆ ಪಡೋ ಥರ, ಈ ನಾಡೇ ಹೆಮ್ಮೆ ಪಡೋ ಥರ ದೊಡ್ಡ ಹೆಸರು ಮಾಡ್ತಾನೆ ನೋಡಿ. ನಿಮ್ಮ ಕುಟುಂಬಕ್ಕೂ ಒಳ್ಳೆ ಹೆಸರು ತರ್ತಾನೆ. ಏನೋ ಸರ್, ಅವನ ತರಲೇನ ನೀವೇ ಮೆಚ್ಕೋಬೇಕು. ನನಗಂತೂ ಅವ್ನು ಏನಾಗೋಗ್ತಾನೋ ಅಂತ ತುಂಬಾ ಭಯ ಆಗ್ತಿದೆ. ಅವನ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಆಯ್ತು ಮೇಡಮ್, ನಾನಿನ್ ಬರ್ತೀನಿ. ಹೋಗಿ ಬನ್ನಿ. ತಲರಟೆ ಬಿಡು. ಸೇಮ್ ನಮ್ಮ ಅಮ್ಮ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮನ ಮುಂದೆ ನನ್ನ ಮರ್ಯಾದೆ ಕಾಪಾಡಿದ್ರಿ. ನೋಡು ನಿರಂಜನ್, ನಿಮ್ಮ ಅಮ್ಮನ ಮುಂದೆ ನಿನ್ನಲ್ಲಿ ಇರೋ ವಿಷಯನೇ ನಾನು ಹೇಳಿದ್ದೀನಿ. ಇನ್ನಾದರೂ ತಲೆ ಹರಟನ ಬಿಟ್ಟು ಲೈಫನ್ನು ಸೀರಿಯಸ್ ಆಗಿ ತಗೋ. ಸರ್, ನನ್ನ ಲೈಫ್ ಬಗ್ಗೆ ನನ್ನ ಕ್ಲಾರಿಟಿ ಇದೆ. ನೋಡ್ತಾ ಇರಿ, ಒಂದಲ್ಲ ಒಂದಿನ ನೀವು ಮತ್ತೆ ನಮ್ಮ ಮನೆಯವ್ರು ಎಲ್ಲರೂ ಹೆಮ್ಮೆ ಪಡಬೇಕು. ಆ ಥರ ಬದುಕು ತೋರಿಸ್ತೀನಿ. ಗುಡ್, ವೆರಿ ಗುಡ್. ಹೀಗೆ ಶಾಲಾ ಕಾಲೇಜು ದಿನದಿಂದ ಎಲ್ಲ ಗುರುಗಳ ಮೆಚ್ಚಿನ ಶಿಷ್ಯನಾಗಿ ಅಮ್ಮನ ಪ್ರೀತಿಯ ಮಗನಾಗಿದ್ದ ನಿರಂಜನ್ ಬದುಕಿನ ಬಗ್ಗೆ ನೂರಾರು ಕನಸುಗಳನ್ನ ತುಂಬಿಕೊಂಡಿದ್ದ. ಆದ್ರೆ ಅದಕ್ಕೆ ಅಡ್ಡಿಯಾಗಿದ್ದ ಬಡತನವನ್ನ ಮೆಟ್ಟಿ ನಿಂತು ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಛಲದಿಂದ 18ನೇ ವಯಸ್ಸಿಗೆ ಮನೆ ಬಿಟ್ಟು ಆಚೆ ಬರ್ತಾರೆ. BPO ಕೆಲಸ, ಕಾಲ್ ಸೆಂಟರ್, ಕೊನೆಗೆ ತಮ್ಮ ಕನಸಿನ ಸಾಫ್ಟ್ವೇರ್ ಎಂಜಿನಿಯರ್ ಕೆಲಸವನ್ನೂ ಮಾಡ್ತಾರೆ. ಆದ್ರೆ ಬದುಕು ಅವರನ್ನ ಬಣ್ಣದ ಲೋಕದ ಕಡೆ ಕರ್ಕೊಂಡು ಬರುತ್ತೆ. ಕನ್ನಡದ ಪ್ರಮುಖ ರೇಡಿಯೋ ವಾಹಿನಿಯಲ್ಲಿ ಆರ್ಜೆಯಾಗಿ ಕೆಲಸ ಮಾಡ್ತಾರೆ. ತಮ್ಮ ತುಂಟತನದ ಮಾತುಗಳಿಂದ ನಾಡಿನ ಜನರ ಮನಸ್ಸನ್ನ ಗೆಲ್ತಾರೆ. ಕೇಳ್ತಾ ಇರ 92.7 ಬಿಗ್ FM ಅಲ್ಲಿ ಗೇಮ್ ಗುರು ನಿರಂಜನ್ ದೇಶಪಾಂಡೆ. ಪೊಂಗಿ ಬಿಡ ಬಿಡಿ. ಸದ್ಯಕ್ಕೆ ನಮ್ಮ ಜೊತೆ ಲೈನಲ್ಲಿ ಯಾರಿದ್ರೆ? ಹಲೋ, ನಿಮ್ಮ ಹೆಸರು? ರೇಖಾಂತ್. ಅಮಿತಾಬ್ ಬಚ್ಚನ್ ಜೊತೆ ಇದ್ರಲ್ಲ, ನೀವೇನಾ? ಹೀಗೆ ರೇಡಿಯೋಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಪ್ರಮುಖ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ರಂಗಣ್ಣನವರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ನಿರಂಜನ್ ಅವರ ವಿಶೇಷ ನಿರೂಪಣೆಯಿಂದ ಆ ಕಾರ್ಯಕ್ರಮ ಅತಿ ದೊಡ್ಡ ಸಕ್ಸಸ್ ಕಾಣುತ್ತೆ. ಜಯಸಿಂಹ ಬಂದ, ಜಯಸಿಂಹ ಜಯಸಿಂಹ ಬಂದ, ಜಯಸಿಂಹ ಜಯಸಿಂಹ ಬಂದ, ಜಯಸಿಂಹ. ಆ ಜಯಸಿಂಹ ಹುಲಿ ಜೊತೆ ಬಂದವನೇ, ಈ ಜಯಸಿಂಹ ನಾಯಿ ಜೊತೆ ಬಂದವನೇ. ಯಾಕೆ ಅಂತ ನೋಡ್ತೀರಾ? ಬಡ್ಜೆಟ್ ಇರೋದು ಇಷ್ಟ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಬಾಕಿ ಎತ್ತುಕೊಂಡು ನೋಡಕ್ ನನ್ ಸಾವು ಬರ್ಲಿಲ್ಲ. ಅಪ್ಪ ಸ್ವಲ್ಪ ಹೊತ್ತು ಪ್ಲೀಸ್.
ಆಯ್ ನಿರಂಜನ್ ಬಂದ್ರೆ ಏನೋ ಒಂದು ಸ್ಪೆಷಲ್ ಇರುತ್ತೆ. ಆ ಸ್ಪೆಷಲ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಸಿನಿಮಾ ಹಂಗಾಮ. ಹೀಗೆ ಖಾಸಗಿ ಮಾಧ್ಯಮದಲ್ಲಿ ವಿಜೆಯಾಗಿ ಕೆಲಸ ಮಾಡ್ತಾರೆ. ತಮ್ಮ ವಾಕ್ಚಾತುರ್ಯ ಪ್ರತಿಭೆಯಿಂದ ಕಿರುತೆರೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡೋ ಅವಕಾಶಗಳು ಇವರನ್ನ ಹುಡುಕಿ ಬರುತ್ತೆ. ತಮ್ಮ ಸ್ಟೈಲಿಶ್ ನಿರೂಪಣೆಯಿಂದ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸೋ ಮೂಲಕ ಕಿರುತೆರೆಯಲ್ಲಿ ಯಶಸ್ಸಿನ ಮಿಂಚಿನ ಓಟವನ್ನ ಶುರು ಮಾಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಿರಂಜನ್ ದೇಶ್ ಪಾಂಡೆ. ಸೊ ನೀವು ನನ್ನನ್ನ ನೀ ರಂಜನ ಅಂತಾನೂ ಕರಿಬೋದು, ನೀ ರಾಜು ಅಂತಾನೂ ಕರಿಬೋದು, ನೀವು ಪ್ರೀತಿಯಿಂದ ಹೆಂಗ್ ಬೇಕೋ ಅಂತ ಕರಿಬೋದು. ಸೊ ಇವತ್ತಿನ ವಿಶೇಷ ಕನ್ನಡದ ನಂಬರ್ 1 ಚಾನಲ್ ಜೀ ಕನ್ನಡ ಇವ್ರ ವತಿಯಿಂದ ನಡೀತಾ ಇದೆ ಪರದೇಶದಲ್ಲಿ ಪರದಾಟ. ಹೀಗೆ ಅವರ ಕಿರುತೆರೆಯ ಜರ್ನಿ ಅದ್ಧೂರಿಯಾಗಿ ಸಾಗ್ತಾ ಇರುವಾಗ ಹೆಸರು, ಕೀರ್ತಿ ಎಲ್ಲವನ್ನ ಸಂಪಾದನೆ ಮಾಡಿದ ನಿರಂಜನ್ ಬದುಕಲ್ಲಿ ಒಂದು ಕೊರಗಿರತ್ತೆ. ಅದು ಚಿಕ್ಕ ವಯಸ್ಸಿನಿಂದ ದೂರ ಇರೋ ಅವರ ತಂದೆಯ ಪ್ರೀತಿ. ತಮ್ಮ 25ನೇ ವಯಸ್ಸಿನಲ್ಲಿ ತಂದೆಯನ್ನ ಹುಡುಕಿಕೊಂಡು ಹುಬ್ಬಳ್ಳಿಗೆ ಹೋಗ್ತಾರೆ. ಹಲೋ ಹಲೋ ಅಪ್ಪ, ನಾನು ಲೊಕೇಶನ್ಗೆ ಬಂದಿದ್ದೀನಿ, ನೀವು ಎಲ್ಲಿದ್ದೀರಪ್ಪ? ನಾನು ಅಲ್ಲೇ ಇದ್ದೀನಲ್ಲಪ್ಪ. ಇಲ್ಲೋಡು ಕ್ಯಾಪ್ ಹಾಕೊಂಡಿದ್ದೀನಿ ಇಲ್ಲಿ. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ Papa, missed you so much, Papa. I too missed you so much, Magne. Papa, I'm proud of you. I am proud of you. ನಾನು ನಿಮ್ಮ ಅಜ್ಜಿ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾನೆ ಇರ್ತೀವಿ. ಅದು ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ, ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ಇನ್ನು ಚೆನ್ನಾಗಿ ಬಳಿ. ದೇಶಪಾಂಡೆ, ವಿನಯ್ ಕುಮಾರ್ ದೇಶಪಾಂಡೆ, ಫಾದರ್ ಆಫ್ ನಿರಂಜನ್ ದೇಶಪಾಂಡೆ. ಹೀಗೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ತಮ್ಮ ಸತತ ಪ್ರಯತ್ನ, ಕಠಿಣ ಶ್ರಮದಿಂದ ಎಲ್ಲರೂ ಹೆಮ್ಮೆ ಪಡುವಂತ ಒಂದು ಸುಂದರವಾದ ಬದುಕನ್ನ ಕಟ್ಕೊಂಡ ನಿರಂಜನ್ಗೆ ಒಂದು ಲವ್ ಫೇಲ್ಯೂರ್ ಆಗುತ್ತೆ. ಆ ನೋವಲ್ಲಿರೋವಾಗ ಫೇಸ್ಬುಕ್ ಮೂಲಕ ಯಶಸ್ವಿನಿ ಅನ್ನೋ ಮುದ್ದಾದ ಹುಡುಗಿಯ ಪರಿಚಯವಾಗುತ್ತೆ. ಎರಡು ನೊಂದ ಜೀವಗಳು ಒಬ್ರಿಗೊಬ್ರು ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇಬ್ಬರ ಮಧ್ಯೆ ಸ್ನೇಹ ಶುರುವಾಗುತ್ತೆ. ಹಲೋ ಹಲೋ ನೀರು, ಹೇ ಯಶು, ಏನ್ ಮಾಡ್ತಾ ಇದ್ದ? ಈಗಷ್ಟೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ, ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಎಲ್ಲರ ಬೇಬ್ಸ್ ಇದಾವ ನೋಡೋಣ ಅಂತ. ನಾನು ಇವಾಗ ತಾನೇ ಒಂದು ವರ್ಕ್ಶಾಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಹೌದಾ? ಏಯ್, ನಾಳೆ ನೀನ್ ಫ್ರೀ ಇದೆಯಾ? ಯಾವಾಗ್ಲೂ ಟೂರ್ ಪ್ಲಾನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ನಾಳೆ ಹೋಗೋಣ? ಶೋರ್ ಹೋಗೋಣ. ಎಸ್. ನೀರು ತಗೋಬತ್ತೀನಿ ತಡಿ. ನಿಮ್ಗೆ ಎದ್ದಿದ್ದು ನಾನು. ನಂಗೆ ನಮ್ಮಿಬ್ರು ವೈಬ್ ಎಷ್ಟು ಮ್ಯಾಚ್ ಆಗುತ್ತಲ್ಲ. ಅಯ್ಯೋ ಯಶು, ಆ ವೈಬ್ ಸುಟ್ಟಿರೋದೇ ನಮ್ಮಿಂದ ಯಶು. ಅಲ್ಲ, ನಿನ್ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ಯಾರ ಜೊತೆ ಇದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಶು. ನಿಜಾನೋ ಅಲ್ವಾ? ನಿಜ ಯಶು, ನನಗೂ ಇತ್ತಿತ್ಲಾಗ ಅನ್ಸುತ್ತೆ ನೀನ್ ಹಿಂದೆ ಇರೋ ಟೈಮ್ ಎಲ್ಲ ಗಡಿಯಾರದಲ್ಲಿ ಶೆಲ್ಲೇ ಇರಲ್ವೇನು ಅಂತ. ನನ್ಗೆ ಒಂದೊಂದ್ಸತಿ ಅನ್ಸುತ್ತೆ ಇದು ಫ್ರೆಂಡ್ಶಿಪ್ಪ ಇಲ್ಲ ಲವ್ವಾ. ಯಶು,
ಏನ್ ಹೇಳ್ತಾ ಇದೀಯ ಯಶು? ನನಗೂ ಸೇಮ್ ಡೌಟ್ ಯಶು. ಅಯ್ಯೋ ಯಶು 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 ನನ್ನ ಹೆಸರು ನೀನ್ ಮುದ್ದಾಡ್ತಾ ಇದೆಯಲ್ಲೋ. ಯಶು, ಇದು ನಂಗೂ ಡೌಟ್ ಇದೆ. ಇದು ಲವ್ ಫ್ರೆಂಡ್ಶಿಪ್ ಅಂತ. ಇದು ಕ್ಲಾರಿಟಿ ಬರ್ಬೇಕಂದ್ರೆ ಒಂದು ಐಡಿಯಾ ಇದೆ. ಏನು? ನಾನು ನೀನು ಒಂದ್ ತಿಂಗಳು ಸಿಗಬಾರ್ದು, ಫೋನು ಮೆಸೇಜು ಚಾಟು ಯಾವುದು ಇರಬಾರ್ದು. ಇದು ಅರ್ಧಕ್ಕೆ ಬ್ರೇಕ್ ಆಯ್ತು, ನಾವು ಮತ್ತೆ ಮೀಟ್ ಆದ್ವಿ ಅಂದ್ರೆ ಇದು ಪ್ಯೂರ್ ಲವ್. ಅಕಸ್ಮಾತ್ ಇದನ್ನ ಕಂಟಿನ್ಯೂ ಮಾಡಿ ಒಂದ್ ತಿಂಗಳು ಕ್ಲಿಯರ್ ಮಾಡಿದ್ವಿ ಅಂದ್ರೆ ಇದು ಪ್ಯೂರ್ ಫ್ರೆಂಡ್ಶಿಪ್. ಏನಂತ್ಯ? ಓಕೆ. ನೀನೊಂದು ಮುಗಿಯದ ಮೌನ ನಾ ಹೇಗೆ ಯಶು, ಒಂದು ತಿಂಗಳಲ್ಲ ಯಶು, 4 ದಿನ ನಿನ್ನನ್ನು ಬಿಟ್ಟಿರಕ್ ಆಗ್ತಾ ಇಲ್ಲ ಯಶು. ನನ್ನ ಪ್ರಕಾರ ಐ ಲವ್ ಯು ಯಶು. ಯಶು, ನಿನ್ಗಿನ್ನೂ ಒಂದು ಖುಷಿಯಾಗೋ ವಿಷಯ ಇಲ್ಲ. ನಾವಿಬ್ರು ಮದುವೆ ಆಗ್ಬಿಡೋಣ ಯಶು. ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟು. ಮದ್ವೆಗೆ ಒಪ್ಕೋತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಹೊರಡೋಗಿ ಮದ್ವೆ ಆಗ್ಬಿಡೋಣ. ಇಲ್ಲ ಯಶು, ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರಲ್ಲ. ನೀನು ಮನೆ ಬಿಟ್ಟು ಬರೋದು ಬೇಡ. ಯಾಕಂದ್ರೆ ಮದುವೆ ಆದ್ರ ಮೇಲೆ ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಅದು ಎಷ್ಟೇ ಕಷ್ಟ ಆದ್ರೂ ಮನೇಲಿ ಮಾತಾಡೇ ಒಪ್ಸೋಣ ಪ್ಲೀಸ್. ಓಕೆ ಓಕೆ ಓಕೆನಾ? ಹೀಗೆ ಇಬ್ಬರ ನಡುವಿದ್ದ ಸ್ನೇಹ ಗಾಢವಾದ ಪ್ರೀತಿಯಾಗಿ ಬದಲಾಗುತ್ತೆ. ಎಷ್ಟೇ ಕಷ್ಟವಾದ್ರೂ ಮನೆಯವರ ಒಪ್ಪಿಗೆ ಪಡೆದೇ ಮದುವೆ ಆಗ್ಬೇಕು ಅಂತ ನಿರ್ಧರಿಸಿ ಯಶಸ್ವಿನಿಯವರ ಮನೆಯವರ ಜೊತೆ ಮಾತಾಡೋಕೆ ನಿರಂಜನ್ ಅವ್ರ ಮನೆಗೆ ಬರ್ತಾರೆ. ಆದ್ರೆ ಅಲ್ಲಾಗ್ಲೇ ಯಶಸ್ವಿನಿಯವರ ಮನೆಯವರಿಗೆ ಇವರ ಪ್ರೀತಿಯ ವಿಷಯ ತಿಳಿದು ಅವರೆಲ್ಲ ತುಂಬಾ ಕೋಪದಲ್ಲಿರ್ತಾರೆ. ನಿನ್ನನ್ನು ಒಳ್ಳೆ ಹುಡುಗ ಅನ್ಕೊಂಡ್ರೆ ಪ್ರೀತಿ ಗೀತಿ ಅಂತ ನನ್ನ ಮಗಳು ತಲೆ ಕೆಡ್ಸಿದ್ಯಲ್ಲ. ಅಲ್ಲ ಆಂಟಿ, ಇಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದೀವಿ. ನಾವೇನ್ ಓಡೋಗಿಲ್ವಲ್ಲ, ನಿಮ್ಮ ಹತ್ರನೇ ಬಂದಿದೀವಲ್ಲ. ನೀವೇ ಆಶೀರ್ವಾದ ಮಾಡಿ ಮದುವೆ ಮಾಡಿಸ್ಕೊಡಿ. ಅಮ್ಮ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಮುಚ್ಚೆ ಬಾಯಿ. ಇಷ್ಟು ದಿನ ಫ್ರೆಂಡು ಅಂತ ಹೇಳಿ ಇವಾಗ ಲವ್ ಮಾಡ್ತಿದ್ದೀನಿ ಅಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಆಂಟಿ ಒಂದ್ ನಿಮಿಷ, ನಾವೇನ್ ಬೇಕು ಅಂತ ಲವ್ ಮಾಡಿಲ್ಲ. ನಮ್ಮಿಬ್ರು ಫ್ರೆಂಡ್ಶಿಪ್ಪೇ ಲವ್ ಆಗಿದೆ. ಏಯ್, ಏನು ಅಂದೆ? ಒಳ್ಳೆ ಹುಡುಗ ಅಂತ ಮನೆಯೊಳಗೆ ಬಿಟ್ರೆ ಪ್ರೀತಿ ಮದುವೆ ಅಂತ್ಯ? ಹೋಗೋ ಮನೆಯಿಂದ ಆಚೆ ಹೋಗೋ. ಅಲ್ಲ ಅಂಕಲ್, ನಾನು ಹೇಳ ಹೋಗೋ. ಅಪ್ಪ ಪ್ಲೀಸ್ ಪಾ, ನಂಗೆ ಅವ್ರನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಪ್ಪ. ಅವ್ರು ತುಂಬಾ ಪ್ರೀತಿ ಮಾಡ್ತಿದ್ದೀನಪ್ಪ. ನಾವಿಬ್ಬರನ್ನ ದೂರ ಮಾಡಬೇಡಪ್ಪ ಪ್ಲೀಸ್. ಓಹೋ, ನಿನಗೀಗ ನಮಗಿಂತ ಅವನು ಪ್ರೀತಿನೇ ದೊಡ್ಡದಾಯ್ತಲ್ಲ? ಇಲ್ಲ ಇಲ್ಲ ಅಪ್ಪ. ಅಮ್ಮ, ನೋಡು, ನಿನಗೆ ನಾನು ಬೇಕು ಅಂದ್ರೆ ಮನೆ ಒಳಗೆ ಹೋಗು. ಅವನು ಬೇಕು, ಅವನು ಪ್ರೀತಿ ಬೇಕು ಅಂದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗು. ನಂಗೆ ಅವನು ಬೇಕು, ನೀನು ಬೇಕು. ಇಬ್ರಲ್ಲ ಒಬ್ರಿಲ್ಲ ಅಂದ್ರೆ ನನಗೆ ಬದುಕಕ್ಕಾಗಲ್ಲ. ನೋಡಿದ್ಯಪ್ಪ, ನಿನ್ನಿಂದ ನನ್ನ ಮನೆ ನಂದಿನ ಹಾಳಾಗೋಗಿದೆ. ದಯವಿಟ್ಟು ಮನೆಯಿಂದ ಆಚೆ ಹೋಗು. ಹೀಗೆ ಆರಂಭಿಕ ಹಂತದಲ್ಲಿ ನಿರಂಜನ್ ಯಶಸ್ವಿನಿ ಅವರ ಮದುವೆಗೆ ಮನೆಯವರಿಂದ ತೀವ್ರವಾದ ವಿರೋಧ ವ್ಯಕ್ತವಾಗುತ್ತೆ. ಆದರೆ ಪಟ್ಟು ಬಿಡದ ಪ್ರೇಮಿಗಳು ತಾವು ಹಿಡಿದ ಹಠವನ್ನ ಬಿಡದೆ ಮನೆಯವರ ಮನವೊಲಿಸಿ ಕೊನೆಗೆ ತಮ್ಮ ಪ್ರೀತಿಯನ್ನ ಗೆಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಖರ್ಚಿಲ್ಲದೆ ಫ್ರೀಯಾಗಿ ಮದುವೆನೂ ಆಗ್ತಾರೆ. ಮದುವೆ ವಿರೋಧಿಸಿದ್ದ ಅತ್ತೆ ಮಾವನ ಮನಸ್ಸನ್ನು ಗೆದ್ದು ಅವರ ಪ್ರೀತಿಯ ಅಳಿಯನಾಗಿದ್ದಾರೆ. ಸದ್ಯಕ್ಕೆ ವೈವಾಹಿಕ ಜೀವನ, ವೃತ್ತಿ ಜೀವನ ಎರಡರಲ್ಲೂ ಯಶಸ್ಸನ್ನ ಕಂಡು ಅದ್ಭುತವಾದ ಜೀವನವನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಈಗ ನಮ್ಮ ನಿರಂಜನ್ 15 ವರ್ಷಗಳ ಬಳಿಕ ತನ್ನ ತವರು ಮನೆ ಜಿ ಕುಟುಂಬಕ್ಕೆ ಮರಳಿ ಬಂದು ಸೇರಿರೋದು ಮಾತ್ರ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ.
ಸಮಸ್ತ ಕರ್ನಾಟಕಕ್ಕೂ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡು ಕೂತಿರೋ ಮಗಾಸ್ ಅಂಡ್ ಮಚ್ಚೇಸ್, ಅದನ್ನೇ ಆರ್ಸಕ್ಕೆ ಅಂತ ನೀರು ಹಿಡ್ಕೊಂಡು ಕೂತಿರೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ ಅಂಡ್ ಆಂಟೀಸ್, ಇನ್ನು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೀಯಾಗಿ ಪಾಠ ಮಾಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಹಾಗೆ ಇಡೀ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗಳಿಗೂ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ತನಕ ನಮ್ಮ ಶಿಲೆಗಳನ್ನೆಲ್ಲ ಚೆನ್ನಾಗಿ ಕಟ್ಟಿರೋ, ಸೊ ಎಲ್ಲ ಶಿಲೆಗಳನ್ನ ನೋಡ್ತಾ ಇದ್ರೆ ಆಹಾ, ಒಂದೊಂದು ಶಿಲೆ ಒಂದೊಂದು ದೇವಸ್ಥಾನದಲ್ಲಿ ಇಡ್ಬೋದಲ್ಲಪ್ಪ. ಬಿಡಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಶಿಲೆಗಳನ್ನು ಕೆತ್ತಿರುವಂತ ಶಿಲ್ಪಿ ಇವತ್ತು ನಮ್ಮ ವೇದಿಕೆಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಆ ಶಿಲ್ಪಿ ಬೇರೆ ಯಾರು ಅಲ್ಲ, ಒರಿಜಿನಲ್ ನಿರಂಜನ್ ದೇಶಪಾಂಡೆ. ನಿಂತ್ಕೋಬೋದಾ ಇಲ್ಲಿ? ಓಕೆ ಅಮ್ಮ, ಓಕೆ, ಆರಾಮಾಗಿ ನಿಂತ್ಕೋಬೋದಾ? ಚೆನ್ನಾಗಿ ಮಾಡ್ತೀವಿ ಕಣ. ನನ್ನ ಫಸ್ಟ್ ವಿಗ್ ತೆಗೋಣ, ಇವ್ರ ಮನೇಲೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾರು ಯಾರು ಅಂತ. ಲೈನ್ ಹತ್ರ ಬನ್ನಿ, ಲೈನ್ ಹತ್ರ ಮಾರ್ಕ್ ಬಾಪ ಕರೆಕ್ಟಾಗಿ. Plus ಎಷ್ಟು mark ದಿನ ಹತ್ರನೇ. ಬೇಕಪ್ಪ? ಒಂದು ಮಾರ್ಕಲ್ಲಿ ನಿಲ್ಲಲ್ಲ ಕಣ್ರೋ ಕರೆಕ್ಟಾಗಿ. ಸಿಕ್ಕಿದೆ ಚಾನ್ಸ್ ಅಂತ. ಓಕೆ, ಬರ್ಲಿ ಜೋರ ಚಪ್ಪಾಳೆ ನಮ್ಮ ಹುಲಿ ಕಾರ್ತಿಕ್ಗೆ. ಸೊ ಎಲ್ಲ ಟೀಮ್ ಎಲ್ಲ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಆದ್ರೂ ಒಂದೊಂದು ಕಲ್ಲುಗಳು ಆಕ್ಟ್ ಮಾಡಿದ್ವು ಶಿಲೆಗಳ ತರ ಇದ್ವು ಕಣ್ರ. ಸೂಪರ್ ಆಕ್ಟ್. ಫಸ್ಟ್ ಈ ಆಕ್ಟ್ ಹೇಗಿತ್ತು ಅಂತ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರನ್ನ ಕೇಳ್ಬಿಡೋಣ. ಅದ್ಭುತವಾಗಿತ್ತು. ಐ ಥಿಂಕ್ ಅಲ್ಲೇ ಬಂತು 15 ವರ್ಷ ಆಯ್ತು ಕರಿಯರ್ ಸ್ಟಾರ್ಟ್ ಮಾಡಿ ಅಂತ. ಫಸ್ಟ್ ಟೈಮ್ ನನ್ನ ಬಗ್ಗೆ ಒಂದು ವಿಡಿಯೋ ನಾನು ಇವತ್ತು ನೋಡಿದ್ದು. ಅದೇನೋ ಗೊತ್ತಿಲ್ಲ, ಮೋಸ್ಟ್ ಥ್ಯಾಂಕ್ಲೆಸ್ ಜಾಬ್ ಅಂತ ಯಾವ್ದನ ಇದ್ರೆ ಅದು ಆಂಕರ್ಗಳೇ. ಶೋ ಚೆನ್ನಾಗಿ ನಡೆಸ್ಬೇಕು, ಎಲ್ಲಾರು ಹುರಿದುಂಬಿಸ್ಬೇಕು, ನಗಿಸ್ಬೇಕು, ಮಾಡೋ ಎಲ್ಲ ಓಕೆ. ವಾಪಸ್ ಹೋಗ್ಬೇಕಾದ್ರೆ ಶೋ ಸಕ್ಕದಾಗ ಬಂತು, ಆಂಕರ್ ಅಲ್ಲೆಲ್ಲೋ ಇರ್ತಾ ಯಾರೆಲ್ಲ ಶಿವೆಲ್ಲ ಕತೆ ಇಲ್ಲ. ಇಷ್ಟು ವರ್ಷ ಅದೇ ಹಾಕೊಂಬಂತು. ಐ ಥಿಂಕ್ ಕೋಟಿ ಕೋಟಿ ನಮನಗಳು ಜೀ ಕನ್ನಡಕ್ಕೆ. ಸ್ಮಾಲ್ ಚೇಂಜ್, ಮೈನ್ಯೂಟ್ ಚೇಂಜ್, ಬಟ್ ಒಬ್ಬ ವ್ಯಕ್ತಿಗೆ ಇಷ್ಟು ಬೆಲೆ ಕೊಡ್ತಾರಲ್ಲ ಅಂತ ಗೊತ್ತಾಗಿ ನಿಮ್ಮ ಮೇಲಿದ್ದಂಥ ಗೌರವ ಇನ್ನೂ ಜಾಸ್ತಿ ಆಗಿದೆ. ಈ ಪ್ರೀತಿಗೆ ನಾನು ಸದಾ ಚಿರಋಣಿ. ನಾನು ಏನೋ ಯಾವ ಆ್ಯಕ್ಟ್ ಇದೆಯೋ ಏನೋ ನಾನು ನೋಡ್ದಪ್ಪ, ಅಮ್ಮ ತಾಯಿ ನಿಮ್ಮ ನೋಡಿದ್ರೆ ನಮ್ಮ ಅಮ್ಮನ ನೋಡ್ದಂಗೆ ಆಯ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಿನ್ಸಿಪಲ್ನ ನೋಡಿ ನನಗೆ ನಾನು ಇವತ್ತು ತಿರ್ಗಿ ಎಮೋಷ್ನಲ್ ಆಗ್ತಾ ಇತ್ತು. ಅಯ್ಯೋ ಮೊನ್ನೆ ತಾನೇ ಆಗಿ ನಂಗೆ ಏನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ದಿನ ಮೆಸೇಜ್, ನಾನಿದ್ದೀನಿ ನಿಮ್ಮ ತಾಯಿಯಾಗಿ, ನಾನು ನಿಮ್ಮ ತಂದೆ ಅಂತ. ನಾನು ನಿಮ್ಮ ಹೆಂಡತಿ ಅಂತ ಯಾರು ಕಳಿಸ್ತಲ್ಲ, ಅದು ಬೇರೆ ಪ್ರಶ್ನೆ. ಜೀ ಕನ್ನಡದ ರೀಚ್ ಎಷ್ಟಿದೆ ಅಂದರೆ ನಂಗೆ ನಮ್ಮ ತಾಯಿ ನನಗೆ ಮೆಸೇಜ್ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಕ್ಕಾಗ್ತಲ್ಲ, ಮಾಡಿದ್ರೆ ಸಾಕು ಇಷ್ಟೊಂದು 1000 ಮೆಸೇಜ್, ನಾವಿದ್ದೀವಿ ತಲೆ ಕೆಡ್ಸ್ಕೊಬಿಡಿ ಅಂತ. ಮತ್ತೆ ನಮ್ಮ ತಂದೆನ ತೋರಿಸಿದ್ದಕ್ಕೆ ಚಂದ್ರು ಅವರೇ ಥ್ಯಾಂಕ್ ಯು ವೆರಿ ಮಚ್. ಅಫ್ಕೋರ್ಸ್ ನಿನ್ನ ನೋಡಿದೆ ಎಷ್ಟು ನೋಡ್ದಂಗೆ ಆಯ್ತು ಸೀರಿಯಸ್ ಆಗಿ ಅನ್ಸುತ್ತೆ. 15 ವರ್ಷ ಆದಮೇಲೆ ನೋಡಿದವರೆಲ್ಲ ನೀನು ಹೆಂಡ್ತಿದ್ದಾರನೇ ಕಾಣಿಸ್ತಾರೆ ನನಗೆ. ಸರ್ ಕೆಲವು ಸಲ ಸತ್ಯ ಹೇಳ್ಬಿಡ್ತೀರಾ ಸರ್ ನೀವು? ಅಲ್ಲ, ನಾನು ಹೇಳಿದಲ್ಲ, ನೀನು ಹೇಳಿದ್ದೀಗ ಅದು. ಎಲ್ಲರದು ಓಕೆ ಸರ್, ಆಲ್ಮೋಸ್ಟ್ ಕ್ಲೋಸ್ ಟು ನ್ಯಾಚುರಲ್, ಕ್ಲೋಸ್ ಟು ಒರಿಜಿನಲ್, ಬಟ್ ಸೇಮ್ ಟು ಸೇಮ್. ನಿಮ್ಮ ಲವ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ ಇತ್ತು. ಸೊ ಅದನ್ನ ನೀವು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ತಿದ್ದಂಗೆ ನಿಮ್ಗೆ ಹೆಂಗ್ ಫೀಲ್ ಆಯ್ತು? ಅದೊಂಥರ ಕಷ್ಟದ ದಿನಗಳು ಗುರು. ಆ ಮಚ್ಚಿ ಹಿಡ್ದಿದ್ ಸೀನ್ ಇತ್ತಲ್ಲ ಸರ್, ಆ ಸೀನ್ ಆದ್ಮೇಲೆ ಅವ್ರಪ್ಪ ನಾನು ಇಲ್ಲಿ ಕೂತೀನಿ, ಹಾಲಲ್ಲಿ ಕೂತೀನಿ, ಅವ್ರ ಇತ್ಲಿಂದ ಅವಳು ಹಂಗೆ ಕರ್ಕೊಂಡೋಗಿ ತಿರುಪತಿಗೆಲ್ಲ ಕರ್ಕೊಂಡೋಗಿ 6 ತಿಂಗಳೆಲ್ಲ ದೂರ ಇಟ್ಟು ನಾನು ಒಳಗೆ ಕೂತೀನಿ, ಬರ್ತಾಳೆ ಅಂತ ಇವಳು ಇಲ್ಲವೇ ಇಲ್ಲ. ಅವರಮ್ಮ ಫುಲ್ ಏನಪ್ಪ ಹಿಂಗ್ ಮಾಡ್ಬಿಟ್ಟಿ ಅಂತ. ಸುಮ್ಮನೆ ನಾಟಕ ಮಾಡಬೇಡಿ, ಒಳಗಿದಲ್ಲಿ ಕರೀರಿ ಅಂತ. ಮಜಾನೆ ಅವ್ರ ಅಪ್ಪ ಇವಳು ಹೋಗಿರೋದು ಅವ್ರ ಅಮ್ಮಂಗೂ ಗೊತ್ತಿಲ್ಲ. ಅವ್ರು ಬಂದ್ಬಿಟ್ಟು ನಮ್ ಟಚ್ ಮಾಡ್ರು ಹೋಗ್ಬಿಟ್ರು ಅಂತ. ನಾನು ಇದ್ಯಾವ್ದು ಇದು ಇದೆ ಏನ ಅಕ್ಕ 1 ನಿಮಿಷ ಲೇಟ್ ಬಂದಿದ್ರೆ ಹಳೆ ಲವ್ ಸ್ಟೋರಿ ಎಲ್ಲ ಹೇಳ್ಬಿಡೋಣ. ಹಿತ್ಲು ಬಾಗ್ಲಿಂದ ಹೋಗಿ ಈ ಡೋರಿಂದ ಬಂದ್ರಿ. ಈಗ 1 ನಿಮಿಷ, ಯಾರ ತರ ಕಾಣ್ತದೀನಿ ನಾನು? ನೀನಲ್ಲ ಕಣೆ, ಅವಳು ನಿನ್ ತರ ಕಾಣ್ತಾ ಹೇಳೆ. ಆಕ್ಚುಲಿ ಕರೆಕ್ಟ್. ಹೌದು.
ಹಾಯ್ ಸರ್, ರವಿ ಸರ್. ಹಾಯ್ ರಚ್ ಅವರೇ, ಹೇಗಿದ್ದೀರಾ? ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಸ್ಕಿಟ್ನ ನೋಡ್ತಾ ಇದ್ದೆ. ಫಸ್ಟ್ ಪರಿಚಯ ಮಾಡ್ಕೊಡ್ತೀನಿ. ಹಾಂ, ಇವ್ರು ನಮ್ಮ ಯಜಮಾನ್ರು. ಇವ್ರು ನಮ್ಮ ಯಜಮಾನ್ರು. ನಮ್ಮ ಮನೆ ಹೆಸರೇ ಗುಬ್ಬಿ ಗೂಡು ಅಂತ. ಇದು ನಮ್ಮ ಗುಬ್ಬಿ ಮರಿ. ಕಂದಾಗ ಗುಬ್ಬಿ ಮರಿ ಇಷ್ಟಿತ್ತು, ಇವಾಗ ಚಾನಲ್ ತಿನ್ಕೊಂಡು ಈಗ ಇವತ್ತು ಯಶು ಅವ್ರಿಗೆ ಮಾತಾಡಕ್ ಬಿಡಿ, ಒರಿಜಿನಲ್ ಬಾಸ್ ಮಾತಾಡ್ಲಿ. ನಾನು ಈ ಥರ ಇರೋದಕ್ಕೆ ಕಾರಣನೇ ನೀನು, ಬಿಕಾಸ್ ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೋತೀಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಈ ಸ್ಕಿಟ್ ನೋಡಿದಾಗ ನಿಜವಾಗ್ಲೂ ಒಂಥರ ಫ್ಲ್ಯಾಶ್ ಬ್ಯಾಕಿಗೆ ಹೋದಂಗೆ ಅನ್ನಿಸ್ತು ನನಗೆ, ಎಲ್ಲ ನಡೆದಿದ್ದಾಗಲಿ. ಆ್ಯಕ್ಚುಲಿ ಲಾಂಗ್ ಇಟ್ಕೊಂಡಿದ್ದು ನನಗೆ. ಸೊ ಆ್ಯಂಡ್ ಮೋರ್ ಓವರ್ ಕಾಂಪೌಂಡ್ ಹಾರಿಸ್ಕೊಂಡು ಹೋಗೋದು ನಮ್ಮ ಅಪ್ಪನೇ ಹೇಳ್ಕೊಟ್ಬಿಟ್ಟಿದ್ರು. ಬಿಕಾಸ್ ನಿರಂಜನ್ನು ನಮ್ಮಮ್ಮನ ಒಪ್ಸೋದಕ್ಕೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಕೊಟ್ಟು ನನ್ನ ಮದುವೆ ಮಾಡೋದಿಲ್ಲ ಹಾಗೆ ಅಂತ ನಮ್ಮಪ್ಪ ಬರೀ ಗಾಲಲ್ಲಿ ಕಾಂಪೌಂಡ್ ಎಲ್ಲ ಹಾರಿಸ್ಕೊಂಡೆಲ್ಲ ಕರ್ಕೊಂಡು ಹೊರಟೋಗಿದ್ರು ಬೇರೆ ಊರಿಗೆಲ್ಲ. ಸೊ ನಿಜವಾಗ್ಲೂ ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದ್ದಕ್ಕೆ ಆ್ಯಂಡ್ ನಿರಂಜನ್ ಇದ್ಕೊಂಡು ಹೇಳ್ದ, ಏನೇ ಎಷ್ಟೇ ಕಷ್ಟ ಬರಲಿ ತಂದೆ ತಾಯಿನ ಒಪ್ಸಿ ಮದುವೆ ಆಗೋಣ, ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ಮದುವೆ ಆಗೋದು ತುಂಬ ತಪ್ಪು ಅಂತ ಹೇಳಿದ್ದಕ್ಕೆ ಅವನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದ. ಆ್ಯಂಡ್ ಮೋರ್ ಓವರ್ ನಾನು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೆ. ನಮ್ಮಪ್ಪ ನನ್ನ ಎಕ್ಸಾಮಲ್ಲಿ ಫೇಲ್ ಆದರೂ ನನ್ನ ಹೊಡಿತಾ ಇರಲಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಎಸ್ ಅಲ್ಲಿ ಫೇಲ್ ಆಗಿದೆ ಕರೆಕ್ಟ್ ಆಗಿ. ಫೈನಲ್ ಎಕ್ಸಾಮಲ್ಲಿ ಅಷ್ಟೇ ಪಾಸ್ ಆಗ್ತಾ ಇದ್ದಿದ್ದು. ಯಶು ಅವರೇ, ಅಷ್ಟೆಲ್ಲ ಕಷ್ಟಪಟ್ಟು ಈ ಡಿಸಿಷನ್ ತಗೊಂಡಿದ್ದು ಇವತ್ತು ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ತುಂಬ 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 ಖುಷಿ ಆಗ್ತಿದೆ. ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಹೆದರಿಕೆ ಇರುತ್ತೆ. ಮದುವೆ ಆದಮೇಲೆ ಏನು ಗಂಡ ಹೇಗೆ ನೋಡ್ಕೋತಾನೋ, ಅತ್ತೆ ಮನೇಲಿ ಹೆಂಗೋ ಅಂತ ತುಂಬ ಹೆದರಿಕೆ ಇರುತ್ತೆ. ಬಟ್ ನಿಜವಾಗ್ಲೂ ನನಗೆ ನನ್ನ ಗಂಡ ಎರಡನೇ ತಾಯಿ ಥರ. ಸೊ ತಂದೆ, ತಾಯಿ, ಬ್ರದರ್, ಬೆಸ್ಟ್ ಫ್ರೆಂಡ್, ಬಾಯ್ ಫ್ರೆಂಡ್, ಹಬ್ಬಿ ನನಗೆ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಸಿಕ್ಕಿರೋ ಅಂತ ಒಂದು ಚಿನ್ನ ಡೈಮಂಡ್ ಅಂತ ಹೇಳ್ಬೋದು. ಇಷ್ಟೊಂದು ಸ್ಟ್ರಗಲ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಬಿಕಾಸ್ ಯಾವತ್ತು ನಿರಂಜನ್ ಈ ತರ ಎಷ್ಟೇ ಕ್ಲೋಸ್ ಆಗಿದ್ರು ಈ ತರ ನಡೆದಿದೆ ನನ್ನ ಲೈಫಲ್ಲಿ ಅಂತ ಹೇಳ್ಕೊಂಡಿದ್ದೇ ಇಲ್ಲ. ನಾಟ್ ಇವನ್ ಸಿಂಗಲ್ ಡೇ. ತುಂಬಾ ಮಾತಾಡ್ತೀವಿ, ಇನ್ಫ್ಯಾಕ್ಟ್ ನಾವಿಬ್ರು ನೇಬರ್ಸ್ ಕೂಡ ಆಗಿದ್ವಿ. ಬಟ್ ಒಂದು ದಿನ ಆಗಿರ್ಬೋದು, ಇಲ್ಲ ನನ್ನ ಲೈಫಲ್ಲಿ ಹಿಂಗಾಯ್ತು, ನಾನು ಮದುವೆ ಆಗ್ಬೇಕಾದ್ರೆ ಹಿ ವಾಸ್ ಆಲ್ವೇಸ್ ಹ್ಯಾಪಿ. ಒಳ್ಳೊಳ್ಳೆ ವಿಷಯಗಳನ್ನ ಹಿ ಯೂಸ್ ಟು ಶೇರ್ ಅಂಡ್ ಚೆರಿಶ್. ಆ್ಯಂಡ್ ಇವತ್ತು ಇವರ ಮದುವೆಗೆ ಇಷ್ಟೊಂದೆಲ್ಲ ಅಡೆತಡೆ ಇದೆ ಅಂತ ಗೊತ್ತಾಗಿದೆ ಈ ಒಂದು ಸ್ಕಿಟ್ ಮೂಲಕ. ಬಟ್ ಸತ್ಯ ಹೇಳ್ತೀನಿ, ಇಟ್ ಈಸ್ ವೆರಿ ಈಸಿ. ಒಂದು ಲವ್ ಬ್ರೇಕಪ್ ಮಾಡ್ಕೊಳ್ಳೋದು, 1 ಬ್ರೇಕಪ್ 2 ಬ್ರೇಕಪ್ಸ್ ಹಂಗೆ ಹೋಗ್ತಾ ಇರುತ್ತೆ. ಮಲ್ಟಿಪಲ್ ಬ್ರೇಕಪ್ಸ್ ಇರುತ್ತೆ ಎಷ್ಟೊಂದು ಜನಕ್ಕೆ. ಬಟ್ ನೋ ಮ್ಯಾಟರ್ ವಾಟ್, ತಂದೆ ತಾಯಿನ ಒಪ್ಸಿ ನಾನು ಮದುವೆ ಆಗ್ತೀನಿ ಅಂತ ಹೇಳೋ ಹುಡುಗರು ತುಂಬಾ ಕಡಿಮೆ ಇವಾಗ. ಇನ್ನೊಂದೇನು ವಿಷಯ ಅಂದ್ರೆ ಅವ್ರಿಗೆ ತಂದೆ ತಾಯಿ ಅವ್ರ ಜೊತೆ ಇಲ್ಲ. ಬಟ್ ಆ ನಿರಂಜನ್ಗೆ ಆ ವ್ಯಾಲ್ಯೂ ಗೊತ್ತಿದೆ, ಅಂದ್ರೆ ಆ ಸಂಬಂಧಗಳ ವ್ಯಾಲ್ಯೂ ಗೊತ್ತಿರೋದ್ರಿಂದೆಲ್ಲ ಇಲ್ಲ ನಂಗೆ ನಿಮ್ಮ ತಂದೆ ತಾಯಿ ಬೇಕೇ ಬೇಕು ಅಂತ ಹೇಳಿದ್ದು ಒಪ್ಸ್ ಮದುವೆ ಆಗಿದಾರಲ್ಲ, ಸಖತ್ ಹ್ಯಾಟ್ಸ್ ಆಫ್ ಟು ಯು. ಚಿಕ್ಕ ಉದಾಹರಣೆ ಕೊಡಬೇಕು ಅಂದ್ರೆ ಅದೊಂಥರ ವಿಂಡೋ ಶಾಪಿಂಗ್ ಇದ್ದಂಗೆ. ಆಚೆ ಕಡೆ ಎಷ್ಟೇ ಬೊಂಬೆಗಳು, ಟೆಡ್ಡಿ ಬೇರ್ಗಳು, ಅದು ಇದು ಏನೇ ಕಾಣಿಸಿದ್ರು ಅದನ್ನು ನೋಡ್ಬೋದು, ತಪ್ಪಬಹುದು, ಮುದ್ದಾಡ್ಕೊಂಡು ಬಂದ್ಬಿಡ್ಬೋದು. ಆದ್ರೆ ನಂಗೆ ಇರೋದು ಒಪ್ಕೊಳ್ಳೇಬೇಕು. ನಿಂಗೆ ಹೇಳಿಲ್ಲ ಎಷ್ಟು ಚೆನ್ನಾಗಿದ್ರು ಹುಡುಗಿರು. ಹೌದು, ಏನಾಗಿದೆ ಅಂದ್ರೆ ಇದು ಹೇಳ್ತೀನಿ. ನಂಗೆ ರವಿ ಸರ್ದೊಂಥರ ಕನ್ಸು, ನಂದೊಂಥರ ಕನ್ಸು. ನಂದೇ ಪುಟ್ಟ ಸಂಸಾರ, ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. 4 ಜನ ನೋಡಿ. ನಂದೇನು ಕನಸು? ಸಿನಿಮಾ ಕನಸು ಅಂತ ಹೇಳಪ್ಪ. ನನ್ನ ಕನಸೇನು ಇದೆ ಅಂದಲ್ಲ, ಏನು ಹೇಳು? ಪ್ರೇಮ ಲೋಕದ ಕನಸು. ಅದಾಗೋಯ್ತಲ್ಲ ಸರ್, ನೀವು ನಂಬಲ್ಲ ಸರ್, ನಾನು ಎಸ್ಲಿ ಟ್ರೈ ಮಾಡಿದೀನಿ. ಒಂದು ನಿಂಬೆಹಣ್ಣು ಹಾಕೋದು, ಕಿತ್ಲೆ ಹಣ್ಣು ಹಾಕೋದು, ಹಂಗಲ್ಲ ಕಣೆ, ಒಂದು ಕೋಳಿ ಹಿಂಗೆ ಆಚೆ ಬರೋದು. ನಿಜವಾಗ್ಲೂ ನನ್ನ ಲೈಫಿನ ಡ್ರೀಮ್ ರಾಜ ಅಂದ್ರೆ ನೀವೇ ಸರ್. ಸರ್, ನಾನು 10ನೇ ಕ್ಲಾಸ್ ತನಕ ಹಿಂಗೋಗಿ ಹಿಂಗೆ ಬರ್ತಾ ಇದ್ದೆ ಸರ್. ಒಂದಿನ ಹಿಂಗೆ ನೋಡಿದೆ, ಹೂವ ರೋಜ ಹೂವ ಅಂತ ಹಿಂಗೆ ಈ ಕಡೆ ಹಿಂಗೆ ನೋಡ್ತಿದ್ದಂಗೆ ನನ್ನ ಪರಿಕಲ್ಪನೆಗಳೆಲ್ಲ ಚೇಂಜ್ ಆಗ್ಬಿಡ್ತು ಸರ್. ನನ್ನ ಲೈಫಲ್ಲಿ ಏನಾದ್ರು ರೊಮ್ಯಾನ್ಸ್ ಇಂದು ಜೀವಂತವಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನೇ ಕಣಲ್ಲೋ. ನನ್ನ ಲೈಫಲ್ಲಿ ನಾನೇ ತಾನೆ ರೊಮ್ಯಾನ್ಸ್ ಮಾಡೋದು. ಸರ್, ನಂಗೊಂದು ಡೌಟು, ಇದು ನನ್ನ ಹತ್ರ ಅಂತೂ ಮಾಡಿಲ್ಲ, ಕನ್ಸಲ್ಲಿ ಇನ್ಯಾರ ಜೊತೆ ಮಾಡಿದ್ದಾನ? ಇನ್ನೊಂದೇನ್ ವಿಷಯ ಗೊತ್ತಾ, ದೊಡ್ಡ ಫ್ಲರ್ಟ್ ಮಾಡ್ತಾನೆ ಇಲ್ಲಿ ಇರೋರ್ ಜೊತೆ, ಎಲ್ಲರ ಜೊತೆನು. ಅಯ್ಯೋ, ಎಲ್ಲ ಸುಳ್ಳು, ಎಲ್ಲ ಸುಳ್ಳು ಸರ್. ನೀವು ನಮ್ಮ ಮನೆ ದೇವರು ಸರ್. ಎಲ್ಲ ಸುಳ್ಳು ರೀ. ರವಿ ಸರ್ ನಮ್ಮ ಮನೆ ದೇವರು. ಏನು ಮಾಡಕ್ಕಾಗಲ್ಲ ಅವನ ಕೈ. ಹೇಳಿ 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 ಏಮರ್ಸ್ತಿರೋದು ಅವನು. ಬಟ್ ಆದ್ರೆ ಎಲ್ಲಿ ಕಟ್ ಮಾಡ್ಬೇಕು ಅವಾಗ ಕಟ್ ಮಾಡ್ತಾ ಇರ್ತೀನಿ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಒಂದು ಮಗು ಆಗ್ಲಿ ನಿಮಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.
ಆಕ್ಚುಲಿ ನನಗೆ ಈ ನಿರಂಜನ್ಗಿಂತ ಯಾಕೋ ಈ ನಿರಂಜನ್ ತುಂಬಾ ಇಷ್ಟ ಆಗ್ತದೆ. ಹೌದಾ ಇವಾಗ? ಆಕ್ಚುಲಿ ನನಗೆ ಈ ಯಶುಗಿಂತ ಪರವಾಗಿಲ್ಲ, ನನಗೆ ಅಲ್ಲಿ ಕ್ರೇಜಿ ಸ್ಟಾರ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ. ಓ ಇಲ್ಲಿ ಮಧ್ಯೆ ನಾನ್ ಬಕ್ರ ನನ್ ಇದ್ರ ಮುಂದೆ ಏನು? ನಮ್ದು ಮುಂದೆ ಅಲ್ಲ ಹಿಂದೆ. ನಮ್ದು ಮುಂದೆ ಹಿಂದೆ ಎಲ್ಲ ಕ್ರೇಜಿನೇ. ನಮ್ಮನೆ ಗುಬ್ಬಿ ಹೋಗ್ತಾ ಇತ್ತಲ್ಲ. ಏನ್ ನಗ್ತಮ್ಮ ನೀನು? ನಾನು ಎಲಿಮಿನೇಷನ್ ಸರ್, ಯಾವುದು ಇಲ್ಲ ನಾನು ಎಲಿಮಿನೇಷನ್. ನೀನು ಸೈಡಲ್ಲಿ ಯಾಕೆ ಹೋಗಿ ನಿಂತ್ಕೊಂಡೆ? ನಿರಂಜನ್ ಪಕ್ಕದಲ್ಲಿ ಬಂದು ನಿಂತ್ಕೋಬೇಕು. ಅವ್ನು ಡೂಪ್ ಮಾಡಿದ್ಮೇಲೆ ಅವನ್ನೇ ನಿಂತ್ಕೋಬೇಕು. ನೀನು ಎಲ್ಲ ಹೋಗಿ ಸೈಡಲ್ಲಿ ನಿಂತ್ಕೊಂಡು ನಾನಿದ್ದೀನಿ ಅಂತ ಅವಾಗ ಬಡ್ಕೋತಿಯಲ್ಲ. ನನಗೆ ನೀವು ಇಷ್ಟ ಸರ್, ಹೆಂಗಾರ ಮಾತಾಡ್ತೀನಿ. ಅದಕ್ಕೆ ಅಲ್ಲಿ ನಿಂತ್ಕೊಳ್ಳೋದು ನಾನು. ಇಲ್ಲ ನನ್ನ ಬಗ್ಗೆ ಹೇಳ್ಬಿಡ್ತೀರಾ, ನಾನು ಕೇಳ್ಬೇಕು ನಿಮ್ಮ ಹತ್ರ. ಸರ್ ಹೇಳಿ ಮೇಡಮ್ ಹೇಳಿ ಅಂತ ನೀವು ಆಮೇಲೆ ಹೇಳ್ಬೇಕು, ಅದು ಚಂದ. ಮಾತಾಡ್ಬೇಕಾಗಿರೋದು ನೀವೇನ್ ಮಾಡಿದ್ರಿ ಅವ್ರೇನ್ ಮಾಡಿದ್ರಿ ಅಂತ ಅಲ್ಲ. ಹ್ಞೂ ಸರ್. ಇವತ್ತು ಅವನು ಒಂದು ಮಾತು ಹೇಳ್ದ. ಯಾರೋ ನಿರಂಜನ್ ಏನ್ ಹೇಳ್ದ? ಆಂಕರ್ಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ದ. ನಾನೊಂದು ಹೇಳ್ತೀನಿ, ಇಲ್ಲಿ ಕೂತಿರೋ ಅಷ್ಟು ಜನ ನಾವೇನಾದ್ರೆ ಟಿವಿಯಲ್ಲಿ ಮೆರೀತಾ ಇದ್ದೀವಿ, ನಮ್ಮನ್ನು ಹೊಗಳ್ತಾ ಇದ್ದೇನೆ ಅಂದ್ರೆ ಅದು ಆಂಕರ್ ಇಂದಾನೆ. ಅವನು 24 ಗಂಟೆ ಅಲ್ಲಿ ನಿಂತ್ಕೊಂಡು ಅವನಲ್ಲಿ ಮುಖದಲ್ಲಿ ಬೇಸರ ತೋರಿಸ್ದೆ ನಮ್ಮ ಮುಖದಲ್ಲಿ ನಗು ಬರ್ಸೋದಕ್ಕೆ, ನಮ್ಮನ್ನ ಹೊಗಳಿ ನಮಗೆ ಚಪ್ಪಾಳೆ ಬರೋ ಥರ ಮಾಡೋದೇ ಆಂಕರೇ. ಯಾಕಂದ್ರೆ ನಿನ್ನ ಜೀವನ ಶುರು ಆಗಿದ್ದೆ ನೋವಿಂದ. ಎಲ್ಲಿ ನೋವಿರುತ್ತೋ, ವೇರ್ ದೇರ್ ಇಸ್ ಪೇನ್ ದೇರ್ ಇಸ್ ಶುಡ್ ಬಿ ಎ ಡೆಫಿನೆಟ್ ಸಕ್ಸಸ್ ಆ್ಯಂಡ್ ಎ ವೆರಿ ಬಿಗ್ ಸಕ್ಸಸ್. ಅದನ್ನು ನೀನು ಅಚೀವ್ ಮಾಡಿದ್ದೆ. ಚಿಕ್ಕ ವಯಸ್ಸಿಂದ ನಿನ್ನಲ್ಲಿ ಆ ತುಂಟುತನ, ಆ ನೋವಿದೆಯಲ್ಲ, ಅದು ನಿನ್ನನ್ನು ಪ್ರಪಂಚದಲ್ಲಿ ಹುಡ್ಕೊಂಡು ಹೋಗಿದೆ. ನೀನು ಇವತ್ತು ಏನಾರು ಆಗಿದೆ ಅಂದರೆ ಬಿಕಾಸ್ ಆಫ್ ದಟ್ ಪೇನ್. ನಾನು ಇಲ್ಲಿ ಹೇಳೋದು ಒಂದೇ, ಎಲ್ಲ ಪೇರೆಂಟ್ಸು ಒಂದು ಅರ್ಥ ಮಾಡ್ಕೋಬೇಕಾದ್ರೆ, ನೆವರ್ ಸ್ಪಾಯ್ಲ್ ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್ ಬಿಕಾಸ್ ಆಫ್ ಯುವರ್ ಈಗೋಸ್. ನಿಮ್ಮ ಈಗೋ ಕಟ್ಕೊಂಡು ಮಕ್ಕಳ ಜೀವನ ಹಾಳು ಮಾಡಬಾರ್ದು. ಅವರು ಕೊಡಬೇಕಾಗಿರೋ ಕೊಟ್ಬಿಡಿ, ಅವ್ರಿಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲ ಕೊಡಿ. ಬಟ್ ನೀನು ಅದನ್ನ ಗೆದ್ದು ಹೋರಾಡಿ ಬಂದಿದ್ಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ವಿಕ್ಟ್ರಿ. ಇಸ್ ಅ ಲೆಸನ್ ಟು ಸೋ ಮೆನಿ ಪೀಪಲ್. ಇವ್ರ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಒಪ್ಪಲಿಲ್ಲ, ಏನಕ್ಕೆ ಒಪ್ಪಲಿಲ್ಲ ಅಂದರೆ ಜಸ್ಟ್ ದೇ ಡೋಂಟ್ ಲೈಕ್ ಲವ್ ಅಷ್ಟೇ. ಅಲ್ಲೂ ನೋಡಿ, ಇವ್ರ ಫ್ಯಾಮಿಲಿಯಲ್ಲಿ ಇರೋದು ಈಗೋನೇ ಅವತ್ತಿಗೆ. ನಾನು ಹೇಳಿದ ಹುಡುಗನ ಮದುವೆ ಆಗಬೇಕಷ್ಟೇ. ಅವ್ರು ಹೇಳಿದ ಹುಡುಗ ಏನು ದೊಡ್ಡದಾಗ ಏನು ಕಾಪಾಡ್ಬಿಡ್ತಾನೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಅವತ್ತಿಗೆ ಅದು ಕರೆಕ್ಟ್ ಆಗಿರ್ಬೋದು ಅಷ್ಟೇ, ಬಟ್ ಫ್ಯೂಚರ್ ಗೊತ್ತಿರಲ್ಲ ಅವ್ರಿಗೆ. ನಿಮ್ಮಿಬ್ಬರಲ್ಲಿ ಚೆನ್ನಾಗಿರೋದು ಏನಕ್ಕೆ ಅಂದರೆ ಬಿಕಾಸ್ ಯು ಫಾಟ್ ಸೋ ಮಚ್ ಫಾರ್ ಲವ್. ಅದಕ್ಕೆ ನಿಮ್ಮಲ್ಲಿ ಇವತ್ತಿಗೂ ಪ್ರೀತಿ ಉಳ್ಕೊಂಡಿರೋದು. ನೀನು ಇಷ್ಟು ದೂರ ಬಂದು ನಿಂತಿದ್ಯಲ್ಲಪ್ಪ, ನಿನಗೆ ಹ್ಯಾಟ್ಸ್ ಆಫ್ ನಿನ್ನ ಜರ್ನಿಗೆ. ನಿನ್ನ ತುಂಟತನಕ್ಕೆ ಡೆಫಿನೆಟ್ ಆಗಿ ನೀನು ಹುಟ್ಟಿದಾಗಲೇ ತುಂಟತನ ಜೊತೆಲಿ ಹುಟ್ಟಿದ್ದೆ. ನಿನ್ನ ಚೆನ್ನಾಗಿ ಕಾಣಿಸುತ್ತದು. ಆ್ಯಂಡ್ ಯು ಹ್ಯಾವ್ ಎ ಬ್ಯೂಟಿಫುಲ್ ವೈಫ್, ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೈಫ್, ಆ್ಯಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಪ್ರೀತಿ ಹೀಗೆ ಇರಲಿ, ಶಾಶ್ವತವಾಗಿ ಇರ್ರಿ, ನಗ್ನಗ್ತಾ ಇರ್ರಿ. ಥ್ಯಾಂಕ್ ಯು ಸರ್. ಸರ್, ನಿಮ್ಗೋಸ್ಕರ ಹಾಗೆ ರಚೋರ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಟರ್ಕಿಯಲ್ಲಿ ಹಾಟ್ ಏರ್ ಬಲೂನ್ ತುಂಬ ಫೇಮಸ್ಸು. ಹಾಗೆ ಕಣ್ಣು ದೃಷ್ಟಿ ಆಗಬಾರ್ದು ಅಂತ ಈ ಬಲೂನ್, ಹಾಟ್ ಏರ್ ಬಲೂನ್ ವಿತ್ ಇವಿಲೈ ತೊಗೊಂಬಂದಿನಿ. ಸೊ ನೀವು ಯಾವಾಗಲೂ ಹಾರ್ತಾ ಇರಬೇಕು. ನಮ್ಮ ಕಡೆಯಿಂದ ಹಾಗೆ ನಿಮಗೂ ಕೂಡ ಹಾಟ್ ಏರ್ ಬಲೂನ್ ವಿತ್ ಇವಿಲೈ ಬ್ರೇಸ್ಲೆಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ನಿರಂಜನ್ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಆ್ಯಂಡ್ ರವಿ ಸರ್, ಇಷ್ಟೆಲ್ಲ ನನಗೆ ಯಾರು ಹೇಳಿಲ್ಲ ಸರ್. ನೀವು ಮನಸಾರ ಹೇಳಿದ್ ನನಗೆ ನಿಜವಾಗ್ಲೂ ಮನಸ್ಸಿಗೆ ತಟ್ಟು. ನಾನು ಯೂಶಲಿ ನನಗೆ ಎಕ್ಸ್ಪ್ರೆಸ್ ಮಾಡೋದು ಯಾರಿಗೂ ಮಸ್ಕ ಹೊಡೆಯೋದಿಲ್ಲ. ನನಗೆ ನಿನಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಣ್ಣಲ್ಲಿ ಕಣ್ಣಿಟ್ರೆ ಗೊತ್ತಾಗುತ್ತೆ ನನಗೆ ಇವರಲ್ಲಿ ಏನಿದೆ, ಎಷ್ಟು ನೋವಿದೆ ಎಲ್ಲ ಗೊತ್ತಾಗುತ್ತೆ. ದ ಡೇ ಒನ್ ನೀನು ಸ್ಟೇಜಲ್ಲಿ ಎಂಟ್ರ್ ಆದಾಗಲೇ ಗೊತ್ತು. ನಾನು ರಚುಗೆ ಹೇಳ್ತಾನೆ ಇರ್ತೀನಿ, ದಿಸ್ ಫೆಲೋ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಪೇನ್ ಇನ್ಸೈಡ್. And that is why he is able to create so much of humor every second. That's the only way you can forget worries. ನಮ್ಮ ನೋವು ಹೇಳ್ಕೊಳಕ್ಕಾಗಲ್ಲ. ಎಷ್ಟು ಜನ ಹತ್ರ ಹೋಗಿ ಹೇಳ್ತೀರಾ? And especially when you cannot complain about your parents. ಅಪ್ಪನ ಮಗನೋ ಇಲ್ಲ ಅಮ್ಮನ ಹತ್ರ ಹೋಗಿ ತೋರಿಸಿ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರದ್ದೇನೋ ಕಾರಣ ಇದೆ.
ಬಟ್ ಅದನ್ನು ದಾಟಿ ಆ ವಯಸ್ಸಿಂದ ಇಲ್ಲಿವರೆಗೂ ಬರೋದಿದೆಯಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಜರ್ನಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪೇನ್. ನಿಮ್ಮಿಬ್ಬರ ಪ್ರೀತಿಯಲ್ಲೂ ಕೂಡ ಸೋ ಮಚ್ ಆಫ್ ಸ್ಟ್ರಗಲ್ ಸ್ಟ್ಯಾಂಡ್ ಆಗಿದ್ದೀರಲ್ಲ ಇಬ್ಬರು, ಅದು ಕೂಡ ನಿನ್ನ ಲೈಫೇ ಸ್ಟ್ರಗಲಲ್ಲಿ ಬಂದಿದೆ ಎಷ್ಟು ದೂರ. ಇನ್ನು ಮುಂದಕ್ಕಿರೋದೇ ನಿಮ್ಮ ಖುಷಿ. ಎಷ್ಟು ಪೇನ್ ಕೊಡ್ತಾನೆ ಅಷ್ಟು ಖುಷಿನ ಜೀವನಕ್ಕೆ. ಇವತ್ತು ನಿಮ್ಮ ಯಜಮಾನ್ರು ಬಂದಿದ್ದಾರೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ. ಸೊ ನಿಮ್ಮ ಯಜಮಾನ್ರ ಜೊತೆ ಒಂದು ಸಣ್ಣದಾಗಿ ಒಂದು ಗೇಮ್ ಆಡ್ಸೋಣ ಅಂತ. ಗೇಮ್ ನಿಮ್ಮ ಕೈಯಲ್ಲಿ ಈಗ ಒಂದು ಪಂಚಿಂಗ್ ಗ್ಲೌಸ್ ಇದೆ, ರೋಸಸ್ ಇದೆ. ಗೇಮ್ ತುಂಬಾ ಸಿಂಪಲ್. ನಿಮ್ಮ ಗಂಡನ ಮೇಲೆ ತುಂಬಾ ಕಂಪ್ಲೇಂಟ್ ಇದೆ ಅಂತ ನಮಗೆ ಗೊತ್ತು. ಸ್ಟ್ರಾಂಗ್ ಕಂಪ್ಲೇಂಟ್ಸ್ನ ಒಂದೊಂದೇ ಹೇಳಿ ಪಂಚ್ ಮಾಡ್ತಾ ಹೋಗಿ, ಅದಾದ್ಮೇಲೆ ಅವ್ರ ಬಗ್ಗೆ ಇರೋ ಒಳ್ಳೊಳ್ಳೆ ಗುಣಗಳನ್ನ ಒಂದೊಂದಾಗೆ ಹೇಳ್ತಾ ಒಂದೊಂದೇ ರೋಸ್ ಕೊಡ್ತಾ ಮುತ್ತು ಕೊಡ್ಬೇಕು. ಫಸ್ಟ್ ಕಂಪ್ಲೇಂಟ್ ಏನು ಬರ್ಲಿ ಇವಾಗ? ದೊಡ್ಡ ಕಂಪ್ಲೇಂಟು, ತುಂಬಾ ಮೊಬೈಲ್ ಯೂಸ್ ಮಾಡ್ತಾನೆ. ಗುದ್ದಿ ಹೇಳ್ತೀನಿ. ನೋಡ್ಕೊಂಡು ನೋಡಿ. ಬೇಗ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಗೆ ಹಾರಿಸ್ತಾನೆ. ತುಂಬಾ ಲೇಟಾಗಿ ಬರ್ತಾನೆ. 2 ನಿಮಿಷ ಅಂತ ಹೇಳ್ಬಿಟ್ಟು 4 ಕವರ್ ಮಾಡಿರ್ತಾನೆ. ತಪ್ಪು ತಪ್ಪು. ಆಯ್ತಾ? ನೆಕ್ಸ್ಟ್ ಕಂಪ್ಲೇಂಟ್. ತುಂಬಾ ಗೊರಕೆ ಹೊಡಿತಾನೆ ಇತ್ತೀಚೆಗೆ. ಅದಕ್ಕೆ ಇದಕ್ಕೆ ಜೋರಾಗಿ ಬೀಳ್ಬೇಕು. ನಿದ್ದೆನೇ ಬರಲ್ಲ. ಅವಾಗ ತಾನೇ ನಿದ್ದೆ ಮಾಡಕ್ ಟ್ರೈ ಮಾಡ್ತಿದ್ದೆ. ಅವಾಗ ಗೊರ್ರ ಅಂತ ಸ್ಟಾರ್ಟ್. ನಾನಲ್ಲ, ಅವಳೇ ಹೊಡಿಯೋದು. ಅವಳು ಹೊಡಿಯೋದು ಅವಳಿಗೆ ಯಾಕೋ ಆಗತ್ತೆ, ಹಂಗ್ ಹೊಡಿತಾ ನಾನ್ ಪಕ್ಕದಲ್ಲಿ ಇದ್ರು ಆ ಕನ್ನಡಕ ಹಾಕೊಂಡು ಸಖತ್ತಾಗಿರೋ ಫಿಗರ್ಗಳು ಹೋಗ್ತಾ ಇದ್ರೆ ಹಿಂಗ್ ಕಣ್ಣಾಯಿಸ್ತಾನೆ. ಅದಕ್ಕೆ ನೀನ್ ಯಾಕೆ ಹೊಡಿತಾ ಇದೀಯಾ? ನಮ್ಮ ಅಕ್ಕ ಇದ್ದಂಗೆ ಅಂತ ಪ್ರೀತಿಗೆ ನಾನು ಅಲ್ಲಿ ತಪ್ಪಿಸ್ಕೊಳಕ್ ತಿರುಗಿದ್ರೆ ನೀನ್ ಅಲ್ಲೇ ಹೊಡೆದ್ರೆ. ಇತ್ತೀಚೆಗೆ ತುಂಬಾ ಸೋಲೋ ಟ್ರಿಪ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆಮೇಲೆ ನನ್ನ ಬೈಬಾರ್ದು. ಅದಕ್ಕೆ ಕೋಪ ನಂಗೆ ನೋಡಕ್ ಇಷ್ಟ ಆಗೋದಿಲ್ಲ. ಇಲ್ಲೇ ಬೈತೀನಿ. ಬೈತೀಯ ನೀನು? ಇಷ್ಟು ಕೋಪ ಮಾಡ್ಕೊಂಡ್ರು ಅವ್ರಿಗೆ ಅದು ನೋಡಕ್ ಆಗಲ್ಲ ಅಂತಿದ್ದಾರೆ. ಕಂಪ್ಲೇಂಟ್ಸ್ ಆಯ್ತು ಯಶ್ ಅವರೇ. ಆದ್ರೆ ಇವಾಗ ಅವ್ರ ಬಗ್ಗೆ ನಿಮ್ಗೆ ಇಷ್ಟ ಆಗೋ ಗುಣಗಳು, ಒಳ್ಳೊಳ್ಳೆ ಗುಣಗಳನ್ನ ಹೇಳ್ತಾ ಒಂದೊಂದೇ ರೋಸ್ ಕೊಟ್ಟು ಮುತ್ತು ಕೊಡ್ಬೇಕು. 1000 ಇದೆ. ಫಸ್ಟ್ ಆಫ್ ಆಲ್ ನನ್ನ ಲವ್ ಮಾಡಿದ್ದಕ್ಕೆ ಐ ಲವ್ ಯು ಸೋ ಮಚ್. ಮನೇಲಿ ಅಥವಾ ಹೊರಗಡೆ ಎಂಥ ಟೆನ್ಷನ್ ಇರ್ಲಿ, ಏನೇ ಇರ್ಲಿ, ಅದನ್ನ ಮನೆಗೆ ಬಂದು ನನ್ನ ಮೇಲೆ ಹೇರ್ಸಲ್ಲ. ಮನೆ ಅವೇನು ಹೊರಗಡೆ ಹಂಗಾಯ್ತು ಕಿರಿಕಿರಿ ಅದೆಲ್ಲ ನನ್ನ ಮುಂದೆ ಇಲ್ವೇ ಇಲ್ಲ. ತುಂಬಾ ಚೆನ್ನಾಗಿ ನೋಡ್ಕೋತೇನೆ. ಅದಕ್ಕೆ ಹೊರಗಡೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡ್ ಬಂದ್ರು ಅದ್ರ ನೆಕ್ಸ್ಟ್ ಡೇ ಅದನ್ನ ಪ್ಯಾಚ್ ಅಪ್ ಮಾಡಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ And I love you so much. Thank you, my dear Amma. ತುಂಬಾ ಚೆನ್ನಾಗಿ ನೋಡ್ಕೋತೀಯ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಹೇಳಿದ್ರು ನಿಮ್ಮ ಬಗ್ಗೆ. ಸೊ ನೀವು ಅವ್ರಿಗೋಸ್ಕರ 2 ಲೈನ್ ಹಾಡ್ಬೋದಾ? ನನ್ನ ನಿನ್ನ ಈ ಸ್ನೇಹ ಇಂದಿನದಲ್ಲ, ನನ್ನ ನಿನ್ನ ಸಂಬಂಧ ನೆನ್ನೆಯದಲ್ಲ, ಪರಿಚಯ ಎಂದೆಂದಿಗೂ ಮರೆಯುವುದಲ್ಲ, ಪರಿಚಯ ಎಂದೆಂದಿಗೂ ಮರೆಯುವುದಲ್ಲ. ನನ್ನ ಮುತ್ತು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ತನ್ನ ಮುತ್ತು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ನನ್ನ ಮುತ್ತು ತಾರೆ ನಗುತ್ತಲಿ ಬಾರೆ. ನಿನ್ನ
ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಅವರ ಪ್ಲಾಟ್ಸ್ ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈ ಪ್ರಪಂಚದಲ್ಲಿ ಪವಿತ್ರ ಪ್ರೀತಿಗೆ ಇನ್ನೊಂದು ಹೆಸರೇ ರಾಧಾ ಕೃಷ್ಣನ ಪ್ರೇಮ ಕಥೆ. ಈ ಒಂದು ಅಮರ ಪ್ರೇಮ ಕಥೆಯನ್ನ ಈಗ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮೂಲಕ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾರೆ. ಪ್ರೀತಿಯಿಂದ ಸ್ವಾಗತಿಸಿ ಬ್ಯಾಚುಲರ್ ರಕ್ಷಕ್ ಹಾಗೂ ಏಂಜಲ್ ರಮೋಲಾ. ಹೀಗೆ ಗೋಪಿಕೆಯರ ಮಧ್ಯ ನಲಿದಾಡುತ್ತಿರುವ ಕೃಷ್ಣನಿಗೆ ತನ್ನ ಕೃಷ್ಣ, ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ಸೂರ್ಯ ಚಂದ್ರ ಇರೋವರೆಗೂ, ನದಿ ಸಾಗರಗಳು ಬತ್ತೋವರೆಗೂ, ಗಾಳಿ ಗಂಧದ ಕೊನೆಯ ಸತ್ವದವರೆಗೂ, ಈ ಜಗತ್ತಿನ ಕೊನೆಯ ದಿನಕ್ಕೂ ನನ್ನ ಪ್ರೀತಿ ಇಷ್ಟೇ ನಿರ್ಮಲವಾಗಿರುತ್ತೆ ರಾಧಾ. ಕೃಷ್ಣ, ರಾಧೆ ನಿನಗೆ ತಕ್ಕ ಹುಡುಗಿ ಅಲ್ಲ. ಅವಳು ನಿನಗಿಂತ ವಯಸ್ಸಲ್ಲಿ ದೊಡ್ಡವಳು. ಈಗಾಗಲೇ ಆ ರಾಧೆಗೆ ವಿವಾಹ ನಿಶ್ಚಯವಾಗಿದೆ. ಇಲ್ಲ ಮಗು, ಇದು ಸಾಧ್ಯವಾಗದ ಮಾತು. Krishna
ಕಡೆ ರಾಧೆ ವಿರಹ ವೇದನೆಯಲ್ಲಿ ಕೃಷ್ಣನಿಗಾಗಿ ಕಾಯುತ್ತಿರುವಾಗ, ಇನ್ನೊಂದು ಕಡೆ ಕೃಷ್ಣನ ಕುಲಗುರುಗಳು ಕೃಷ್ಣನಿಗೆ ಅವನ ಜನ್ಮ ರಹಸ್ಯವನ್ನ ಹೇಳುತ್ತಿದ್ದಾರೆ. ಕೃಷ್ಣ, ನೀನು ಧರ್ಮ ಸಂಸ್ಥಾಪನೆಗಾಗಿ ಹುಟ್ಟಿದವನು. ನಿನ್ನ ಜನ್ಮದ ಉದ್ದೇಶವೇ ಬೇರೆ ಇದೆ. ನಿನ್ನ ಜನ್ಮ ರಹಸ್ಯವನ್ನ ಈಗ ಹೇಳ್ತೇನೆ, ಕೇಳು. ನೀನು ಈ ಯಶೋದೆ ನಂದಗೋಪರ ಮಗನಲ್ಲ, ಕಂಸನ ತಂಗಿ ದೇವಕಿಯ ಮಗ. ನೀನು ಮಾಡಬೇಕಾದ ಕರ್ತವ್ಯಗಳು ತುಂಬಾ ಇದೆ. ನಿನ್ನ ಹೆತ್ತ ತಂದೆ ತಾಯಿ ಇಬ್ಬರು ಕಂಸನ ಸೆರೆಮನೆಯಲ್ಲಿದ್ದಾರೆ. ಹೀಗಿರುವಾಗ ನೀನು ರಾಧೆ ಒಬ್ಬಳಿಗೆ ಸ್ವಂತವಾಗಿ ಹೋದರೆ ನಿನ್ನನ್ನೇ ನಂಬಿರುವ, ನಿನ್ನಿಂದ ಕಂಸನ ಸಂಹಾರವಾಗುತ್ತದೆ ಎಂದು ಕಾದಿರುವ ನಮ್ಮೆಲ್ಲರ ನಿರೀಕ್ಷೆಗಳು ಏನಾಗಬೇಕು? ನೀನೇ ಯೋಚಿಸು. ರಾಧೆ, ನಮ್ಮಿಬ್ಬರ ಮದುವೆ ಕನಸಿನ ಮಾತು. ಕೃಷ್ಣ, ಏನು ಹೇಳುತ್ತಿರುವೆ? ರಾಧೆ, ನನ್ನ ಆತ್ಮ ನೀನು, ನಿನ್ನ ಆತ್ಮ ನಾನು. ನಾವಿಬ್ಬರು ಎರಡು ದೇಹಗಳು ಒಂದೇ ಆತ್ಮ ಆಗಿರುವಾಗ ವಿವಾಹ ಅನ್ನೋ ಬಾಹ್ಯ ಬಂಧನ ನಮಗೆ ಬೇಕಿದೆಯೇ? ಅರ್ಥವಾಯಿತು ಕೃಷ್ಣ. ನೀನು ನಾನು ಬೇರೆಯಲ್ಲದ ಈ ದಿವ್ಯ ಪ್ರೇಮ ತ್ಯಾಗಮಯಿಯಾಗಬೇಕೇ ಹೊರತು ಸ್ವಾರ್ಥವಾಗಬಾರದು. ಕೃಷ್ಣ, ನೀನೇ ಹೇಳಿದ ಹಾಗೆ ಸೂರ್ಯ ಚಂದ್ರ ಇರೋವರೆಗೂ, ನದಿ ಸಾಗರಗಳು ಬತ್ತುವವರೆಗೂ, ಗಾಳಿ ಗಂಧದ ಕೊನೆಯ ಸತ್ವದವರೆಗೂ, ಈ ಜಗತ್ತಿನ ಕೊನೆ ದಿನಕ್ಕೂ ನಮ್ಮಿಬ್ಬರ ಪ್ರೀತಿ ಅಜರಾಮರವಾಗಿರುತ್ತದೆ ಕೃಷ್ಣ. ನಿಜವಾಗ್ಲೂ ಜಗತ್ತಿನ ಪವಿತ್ರವಾದ ಇನ್ನೊಂದು ಪ್ರೇಮಕ್ಕೆ ಉದಾಹರಣೆನೇ ರಾಧಾ ಕೃಷ್ಣನ ಪ್ರೇಮ ಕಥೆ. ಈ ರಾಧಾ ಕೃಷ್ಣನ ಪ್ರೇಮ ಕಥೆ ಹೇಗಿತ್ತು ಅಂತ ನಮ್ಮ ರಾಧೆನ್ ಕೇಳ್ಬೋಣ. ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ರಿಗೂ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಅಂಡ್ ರಾಧೆ, ಯು ವೆರಿ ಬ್ಯೂಟಿಫುಲ್ ಇನ್ ದಿಸ್ ಕಾಸ್ಟ್ಯೂಮ್. ನಿಜ ಹೇಳ, ಇವತ್ತು ನನ್ನ ಕಣ್ಣು ಅಷ್ಟು ರಮೋಲ ಮೇಲಿದ್ದಿತ್ತು. ಸೇಮ್ ಅಷ್ಟು ಚೆನ್ನಾಗಿ ತುಂಬಾ ಮುದ್ದು ರಾಧೆ ತರನೇ ಕಾಣಿಸ್ತಿದ್ದೀರಾ ನೀವು. ಥ್ಯಾಂಕ್ ಯು ಮ್ಯಾಮ್. ಕೃಷ್ಣ ಕೃಷ್ಣ, ರಾಧೆ ರಾಧೆ, ಥ್ಯಾಂಕ್ ಯು. ಇದು ಏನು ಗೊತ್ತಾ, ಡಿವೈನ್ ಪೊಯೆಟಿಕ್ ಲವ್ ಇವೆಲ್ಲ ಆಟೋಮೆಟಿಕ್ ಆಗಿ ಮೈಥಾಲಜಿ ಅಂತ ಹೇಳಿದ ತಕ್ಷಣ ವಾತಾವರಣನೇ ನೋಡಿ ಹೆಂಗ್ ಚೇಂಜ್ ಆಗೋಯ್ತು. ಹಿಂದೆ ಆ ಮರ ಇಟ್ಟಿರೋದಾಗ್ಲಿ, ರಮಲ್ ಹಾಕಿರೋ ಕಾಸ್ಟ್ಯೂಮ್ ಆಗಲಿ, ನೀನು ಹಾಕಿರೋ ಕಾಸ್ಟ್ಯೂಮ್ಸ್ ಆಗಲಿ, ಆ ಪೇಸ್ಟಲ್ ಕಲರ್ಸು, ಆಟೋಮೆಟಿಕ್ ಆಗಿ ಅದ್ರ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ, ಹೋಗುತ್ತೆ. ಇನ್ನೊಂದು ಲೋಕಕ್ಕೆ ಹೊಟ್ಟೋದ್ವಿ ನಾವು. ಅದು ಕಾಣಿಸುತ್ತೆ, ಅದು ತುಂಬಾ ಚೆನ್ನಾಗಿದೆ. ಬೇಸಿಕಲ್ ಆಗಿ ಓವರ್ ಆಲ್ ಚೆನ್ನಾಗಿತ್ತು. ವಿಜುವಲ್ ಟ್ರೀಟ್ ತರ ಆಯ್ತು ನೋಡೋದಕ್ಕೆ. ನನಗಂತೂ ಆ ಬ್ಯಾಕ್ ಡ್ರಾಪ್ ಸೆಟಪ್ ಎಲ್ಲ ಮಾಡಿರೋದಿಲ್ಲ, ಅದು ತುಂಬಾ ಇಷ್ಟ ಆಯ್ತು. ಮ್ಯೂಸಿಕ್ ಬ್ಯಾಲೆನ್ಸ್ ಆಯ್ತು ನಿಮ್ಮಿಬ್ಬರಿಗೆ, ಚೆನ್ನಾಗಿತ್ತು. ವೆಲ್ ಡನ್. ಥ್ಯಾಂಕ್ ಯು ಸರ್. ಬಟ್ ಆಕ್ಚುಲಿ ಸರ್, ನೀವು ಕೂಡ ಕೃಷ್ಣನ್ ಪಾತ್ರ ಹಾಕಿದ್ರಿ. ನಾನು ಫಸ್ಟ್ ಡೇ ಕೃಷ್ಣನ್ ಪಾತ್ರಕ್ಕೆ ಹೋದಾಗ ಸ್ಕರ್ಟ್ ಕೊಟ್ರು ನನಗೆ. ಬೆಂಗಳೂರಿಗೆ ಹೊರಟೋಗಿದ್ದೆ ವಾಪಸ್ ನಾನು. ಆಮೇಲೆ ನನಗೆ ಅವಾಗ ಸ್ವಲ್ಪ ಹೊಟ್ಟೆ ಇತ್ತು. ನಾನು ಹೇಳಿದೆ ಕೃಷ್ಣನ್ ಸೂಟ್ ಆಗಲ್ಲ ರೀ, ನಾನು ಕೃಷ್ಣ ಅಂದ್ಮೇಲೆ ಸ್ಲಿಮ್ ಆಗಿ ಸ್ಮಾರ್ಟ್ ಆಗಿರ್ಬೇಕು, ನಾನು ಸೂಟ್ ಆಗಲ್ಲ. ಇಲ್ಲ, ನಿಮ್ಮನ್ ಬಿಟ್ರೆ ಇನ್ಯಾರು ಇಲ್ಲ ಈ ಕನ್ನಡದಲ್ಲಿ ಕೃಷ್ಣ ಮಾಡೋದಕ್ಕೆ, ನೀವು ಮಾಡಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ, CG ಅಲ್ಲಿ ಇದೆಲ್ಲ ತೆಗಿತೀವಿ ಅಂತೇಳಿ ಕಮಿಟ್ ಮಾಡಿಸಿದ್ರು. ನಾನು ಕೃಷ್ಣನ್ ಗೆಟಪ್ ಹಾಕೊಂಡು ಕ್ಯಾರವನ್ ಇಂದ ಕೆಳಗೆ ಇಳಿತೀನಿ. 4 ಜನ ಕಾಲಿಗೆ ಬೀಳ್ಬೇಕು, ಅನ್ಸ್ಬೇಕು ಅವ್ರಿಗೆ ನಿಜವಾಗ್ಲೂ ಒಬ್ಬ ಕೃಷ್ಣ ಬಂದ ಅಂತ. ಹಂಗ ಅನ್ಸಿದ್ರೆ ಸೆಟ್ ಒಳಗೆ ಬರ್ತೀನಿ, ಹಿಂಗೆ ವಾಪಸ್ ಹೊಟ್ಟೋಗ್ತೀನಿ. ನಾನು ಯಾವ ಕಾರಣಕ್ಕೂ ಸೆಟ್ ಒಳಗೆ ಬರಲ್ಲ. ಯಾಕಂದ್ರೆ ಆ ತರ ಗೆಟಪ್ ಗಳಲ್ಲಿ ಹಾಕಿದಾಗ ಯು ಶುಡ್ ಜಸ್ಟಿಫೈ ದಿ ರೋಲ್. ಎಕ್ಸಾಕ್ಟ್ಲಿ. ಅಟೈರ್ ಹಾಕಿದ ಮೇಲೆ ಅದಕ್ಕೆ ಅದ ಬೇಸಿಕ್ ಅದೇ ಬಂದಿದ್ದು, ರಕ್ಷಕಲ್ಲಿ ಬಂದಿದ್ದು ಅದೇ ಪ್ರಾಬ್ಲಮ್. ಅಟೈರ್ ಹಾಕಿದ ತಕ್ಷಣನೇ ನಿನ್ನ ಪೋಸ್ಟರ್, ನಿನ್ನ ಸ್ಟ್ಯಾಂಡಿಂಗ್, ನಿನ್ನ ಸ್ಟೈಲ್, ನಿನ್ನ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಬದಲಾಗ್ಬೇಕು ಸರ್. ಅದು ನಿನ್ನ ಅಟೈರ್ ಕೊಡೋ ನೋಡು. ಸ್ಮೈಲಿಂಗ್ ಕೃಷ್ಣ ಅದೇನ್ ಗೊತ್ತೇನಾ ಬೆಸ್ಟ್ ಮಜಾ ಏನು ಅಂದ್ರೆ ಬೆಣ್ಣೆ ಬೆಣ್ಣೆ ಚೆನ್ನಾಗಿ ಬೆಣ್ಣೆ ಕೃಷ್ಣ. ಕರೆಕ್ಟ್. ನಮ್ಮ ಒಂದು ಪಾಪ ಮಜ್ಜಿಗೆ ಕುಡ್ಕೊಬಿಟ್ಟ. ಆಯ್ತು,
ಬರುತ್ತೆ. ಅವನು ಇವಾಗ ಶುರುವಾಗಿದ್ದಾನೆ, ಬಟ್ ಅವನ ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ. ಅವ್ನು ಏನೇ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಒಂದು ಬ್ಲೆಂಡ್ ಆಗೋ ಹುಡುಗ, ಅವನೇನು ಆಟ ಹಿಡಿಯೋ ಹುಡುಗ ಅಂತೂ ಅಲ್ಲ. ನಾನು ನೋಡಿರೋ ಪ್ರಕಾರ ದೇರ್ ಎ ಗುಡ್ ಪೇರ್. ಚೆನ್ನಾಗಿ ಮಾಡಿದ್ರು, ಇಬ್ರು ಚೆನ್ನಾಗಿದ್ರು. ಥ್ಯಾಂಕ್ ಯು. ಸೊ ರವಿ ಸರ್ ಹೇಳಿದ್ದು ಹುಡುಗ ಬ್ಲೆಂಡ್ ಆಗ್ತಾನೆ, ಅದೇ ಕೃಷ್ಣನ್ ತರ ಬೆಂಡ್ ಆಗ್ಲಿಲ್ಲ ಅಂತ ಹೇಳಿದ್ರು. ರಕ್ಷಕ್ಕೂ ಕೃಷ್ಣ ಆಗಿರ್ಲಿಲ್ಲ, ಕೃಷ್ಣ ರಕ್ಷಕ ಆಗಿದ್ದಿದ್ರೆ ಹೇಗಿರ್ತಿತ್ತು ಅಂತ ಇದು. ಯಾರದು ಅನನ್ಯ ಸರ್. ನಿನಗೆ ಏನನ್ಸುತ್ತೆ ಅವ್ನು ನೋಡಿದ್ರೆ? ಏನೇನೋ ಅನ್ಸುತ್ತೆ ಅಂತ ಹೇಳ್ಬೇಡ. ರಕ್ಷಕ್ಕೂ ಕೃಷ್ಣ ಆಗಿರ್ಲಿಲ್ಲ. ಇನ್ ಕೇಸ್ ಕೃಷ್ಣ ಏನಾದ್ರು ರಕ್ಷಕ ಆಗಿದ್ದಿದ್ರೆ ಹೇಗ್ ಡ್ಯಾನ್ಸ್ ಮಾಡ್ತಿದ್ದ ಅಂತ ಈ ಪರ್ಫಾರ್ಮೆನ್ಸ್. ಹಂಗಲ್ಲ, ಈಗಿದ್ರೆ ಏನನ್ಸುತ್ತೆ, ಆಗಿದ್ರೆ ಏನನ್ಸುತ್ತೆ. ಕೃಷ್ಣನ್ ತರ ಮಾಡ್ಬಿಟ್ಟಿದ್ರೆ ನಾನು ನೆನ್ಪಿಸ್ಕೊಂತ ಇರ್ಲಿಲ್ಲ. ನಾನಾಗಿ ಮಾಡೋದಕ್ಕೆ ನೆನ್ಪಿಸ್ಕೊಂತ ಇದ್ದೀನಿ. ಅಬ್ಬಾ ನೀನಾಗೆ ಇದು ಸಾಯಪ್ಪ. ಅವಾಗ ಬಂದ್ಬಿಡ್ತೀಯ ನಾನು ಅಂತ. ನನ್ನ ಮಗನೇ ಇವಾಗ ತಾನೆ ನಿನ್ನ ಪರ ಮಾತಾಡಿ ಬ್ಲೆಂಡ್ ಆಗ್ತಾನೆ ಅಂದೆ, ಆಗ ನಾನು ಅಂದ್ಬಿಟ್ಟ. ಖಂಡಿತವಾಗ್ಲೂ ನನಗೆ ದಿಗ್ಭ್ರಮೆ ಆಗೋಯ್ತು. ಅದ್ಭುತವಾಗಿ ವಾಯ್ಸ್ ಕೊಟ್ಟಿದ್ಯಾ ಕಣೋ. ಇಬ್ರು ಅಷ್ಟೇ, ಅಪೇಕ್ಷಾ ಅಂಡ್ ದರ್ಶನ್. ಒಂದ್ಸಲಿ ಆ ವಾಯ್ಸ್ ಇನ್ನೊಂದ್ಸಲಿ ಕೇಳ್ಬೋದಾ? ಕೃಷ್ಣ, ನೀನ್ ನನ್ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ಸೂರ್ಯ ಚಂದ್ರ ಇರೋವರೆಗೂ, ನದಿ ಸಾಗರಗಳು ಬತ್ತುವರೆಗೂ, ಗಾಳಿ ಗಂಧದ ಕೊನೆಯ ಸತ್ವದ ಇರುವವರೆಗೂ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಈ ಜಗತ್ತಿನ ಕೊನೆ ದಿನಕ್ಕೂ ನನ್ನ ಪ್ರೀತಿ ಇಷ್ಟೇ ನಿರ್ಮಲವಾಗಿರುತ್ತೆ ರಾಧಾ. ಸತ್ಯವಾಗ್ಲೂ ಕೃಷ್ಣನ್ ಯಾವ್ದಾನ ಇದ್ರೆ ನೀನು ಆರಾಮಾಗಿ ಡಬ್ಬಿಂಗೇ ಕೊಟ್ಬಿಡ್ಬೋದು. ನಾನು ಅದನ್ನೇ ಹೇಳ್ತಾ ಇದ್ದೆ. ವೆರಿ ನೈಸ್. ನಾವ್ ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಅಲ್ಲಿ ಇನ್ನೊಬ್ಬ ಅವಂದೇ ಲೋಕದಲ್ಲಿದ್ದಾನೆ. ಕೃಷ್ಣನ ಏನು ಅದು, ನಾನು ನನ್ನ ನೆಂತಿರು ಸ್ಟೈಲಲ್ಲಿ ಕೂತಿದ್ದೀನಿ. ಪೋಸ್ ಕೊಡಕ್ಕೆ ಎಲ್ಲರೂ ಕೃಷ್ಣ ರಾಧೆ ಪೋಸ್ ಕೊಡಕ್ಕೆ ಎಲ್ಲರಿಗೂ ಯಾರು ಬೆಸ್ಟ್ ಪೋಸ್ ಕೊಡ್ತಾರೆ ನೋಡೋಣ. ಆಲ್ ಬ್ಯಾಚುಲರ್ಸ್ ಬಂದ್ರಪ್ಪ ಒಂದು ನಿಮಿಷ ನೋಡೋಣ. ಏನಿಲ್ಲ, ನಿಮ್ಮ ಜೋಡಿ ಕೃಷ್ಣನ ತರ ಹಿಂಗೆ ನಿಂತ್ಕೋಬೇಕಷ್ಟೇ. ಕೊಳಲನ್ನು ನೀಟಾಗಿ ಇಟ್ಕೊಂಡು ನಿಂತ್ಕೋಬೇಕು. ಯಾವ ರಾಧೆ ಕೃಷ್ಣ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಜಡ್ಜಸ್ ಜಡ್ಜ್ ಮಾಡ್ತಾರೆ. ಮ್ಯೂಸಿಕ್. Very nice. Beautiful, beautiful. ಕಳ್ದೋದ ಅವನು. ನಿರಂಜನ ಕೂಡ ನೆಕ್ಸ್ಟ್.
ತುಂಬಾ ಜನ ಕೃಷ್ಣ ರಾಧೆಯರನ್ನು ನೋಡಿದ್ರಿ, ಯಾವ ಜೋಡಿ ನಿಮ್ಮ ಮನಸ್ಸಿಗೆ ಹತ್ರ ಆಯ್ತು ಸರ್? ಇಬ್ಬರು ಜೋಡಿನ ಸೆಲೆಕ್ಟ್ ಮಾಡ್ತೀವಿ. ನಾನು ನಿನಗೆ ಫಸ್ಟ್, ನೀನು ಯಶ್ ಶೋನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ದರ್ಶನನ ಅಪೇಕ್ಷೆ. ಇಷ್ಟು ಜನ ಗೋಪಿಕೆಯರು ನಮ್ಮ ಜೊತೆ ಇದ್ದಾಗ ನಮ್ಮೆಲ್ಲರ ಮುದ್ದಾದ ಕೃಷ್ಣ ವೇದಿಕೆ ಮೇಲೆ ಬರಲಿಲ್ಲ ಅಂದ್ರೆ ಹೇಗೆ ಸಾಧ್ಯ? ಏನು ಗೋಪಿಕಸ್ತ್ರೀಯರೇ, ಈ ಬೃಂದಾವನಕ್ಕೆ ನಿಜವಾದ ಗೋಪಿ ಕೃಷ್ಣ ಯಾರು? ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ ಗಳನ್ನ ವಿಸ್ತರಿಸಿದ್ದಾರೆ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ಬಿಡಲ್ಲ ಅನ್ನೋ ತರ ಈ ನಮ್ಮ ಉಲ್ಲಾಸ್ಗೆ ತಿಥಿ ಊಟಕ್ಕೆ ಹೋದ್ರು ಟಾರ್ಚರ್ ತಪ್ಪೋದ್ ಮಾತ್ರ ಬಿಡ್ತಾ ಇಲ್ಲ. ಈ ತಿಥಿ ಯಾರ್ದು, ಇಲ್ಲಿರೋ ಊಟ ಏನು, ಅಲ್ಲಾಗೋ ಅವಾಂತರಗಳು ಏನು, ಇದನ್ನ ಒಂದು ಬ್ಯೂಟಿಫುಲ್ ಸ್ಕಿಟ್ ಮೂಲಕ ಹೇಳಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಭರ್ಜರಿ ಬ್ಯಾಚುಲರ್ಸ್ ಕ್ಯೂಟ್ ಬಾಯ್ UK ಹುಲಿ ಉಲ್ಲಾಸ್, ಅವರ ಬ್ಯೂಟಿಫುಲ್ ಏಂಜಲ್ ಪವಿ ಪೂವಪ್ಪ ಹಾಗೂ ನಮ್ಮ ಕಿಲ್ಲಾಡಿ ಬ್ಯಾಚುಲರ್ ಪ್ರವೀಣ, ಜೊತೆಗೆ ಏಂಜಲ್ ಪ್ರೊಫೆಸರ್ ಸುಕೃತ ಅಂಡ್ ಕಾಮಿಡಿ ಕಿಲ್ಲಾಡಿಗಳು ಗ್ಯಾಂಗ್. ಬಂಗಾರದಲ್ಲಿ ಬೊಂಬೆ ಮಾಡಿದ, ಆರಂಭೆಗಿಂತ ರಂಗು ನೀಡಿದ, ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ, ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ನಿನ್ನ ರೂಪಿಸಿ, ಆ ಬ್ರಹ್ಮ ಬಾಯಿ ರಸಿಕ ನಿನ್ನ ಮಾಡಿದ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಯಾಕಿಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆಕ್ಚುಲಿ ನಾವು ಫ್ರೆಶ್ ಆಗಿ ಮದುವೆ ಆಗಿರುವಂತಹ ಗಂಡ ಹೆಂಡತಿ. ಇಷ್ಟು ರೊಮ್ಯಾಂಟಿಕ್ ಆಗಿದ್ದೀನಿ ಅಂದ್ರೆ ನನ್ನ ಹೆಸರು ಕೇಳೋ ಕ್ಯೂರಿಯಾಸಿಟಿ ನಿಮ್ಗೆ ಎದ್ದೇ ಇರುತ್ತೆ ಅಲ್ವಾ? ಏನು? ನನ್ನ ಹೆಸರು ಹುಲಿ ಅಂತ. ಮೇಡಮ್, ನನ್ನ ಹೆಸರು ಹುಲಿ ಅಂದಾದ್ಮೇಲೆ ನನ್ನ ಹೆಂಡತಿ ಹೆಸರು ನಿಮ್ಗೆ ಗೊತ್ತೇ ಇರುತ್ತೆ. ನನ್ನ ಹೆಂಡತಿ ಹೆಸರು ರಮ್ಯಾ, ಪ್ರೀತಿಯಿಂದ ರಮ್ಮು ರಮ್ಮು ಅಂತೀನಿ. ರಮ್ಮು ನಾನು ನಮ್ಗೇನು ಕೇಳಲ್ಲ. ಅಯ್ಯೋ ರವಿ ಸರ್, ಮುಂದೆ ನಾ ಕೇಳ್ತಿದ್ಯಾ? ಅವ್ರೇನು ಅನ್ಕೊಳಲ್ಲ. ಏನು ಅನ್ಕೊಳಲ್ಲ, ಹಂಗಾದ್ರೆ ಕೇಳ್ತೀನಿ. ಅದೊಂದೇ ಬಾಕಿ ಇದೆ, ಕೂತ್ಕೊಂಡು ನೋಡ್ತೀನಿ ಮಾಡಿ. ಕೇಳ್ತೀನ ಕೇಳ. ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಅಯ್ಯೋ ಅದು ಗೊತ್ತಿಲ್ಲ ಇವಳಿಗೆ. ಪ್ರೀತಿ ಅಂದ್ರೆ ತೂತಾಗಿರೋ ಚಡ್ಡಿ ತರ, ಗಾಳಿ ಆಡಿದಾಗ ಖುಷಿ ಆಗುತ್ತೆ, ಯಾರಾದ್ರೂ ನೋಡ್ತಾರ ಅಂದ್ರೆ ನಾಚಿಕೆ ಆಗುತ್ತೆ. ಅದಕ್ಕೆ ಪ್ರೀತಿ ಜಾಸ್ತಿ ಮಾಡೋದು ಬೇಡ, ಇನ್ನು ಮದುವೆ ಆಗ್ಬಿಟ್ಟು ಪ್ರೀತಿ ಆಗೋಣ ಅಂತ ಮದುವೆ ಆಗಿದ್ ಕಣೆ. ಅದೌದು, ನನ್ನಲ್ಲಿ ಏನಿದೆ ಅಂತ ನೋಡಿ ಪ್ರೀತಿ ಮಾಡ್ತೀನಿ ನೀನು. ಅದು ಮದ್ವೆಗಿಂತ ಮುಂಚೆ ಬಾಲ್ಕನಿಲಿ 2 ಸಲ ನೋಡಿದ್ದೆ. ಏನು? ಪಾತ್ರೆ ತೊಳೆಯೋದು, ಬಟ್ಟೆ ಒಣಗಾಕೋದು. ಕರೆಕ್ಟ್ ಅಲ್ವಾ? ನೋಡಿ ರವಿ ಸರ್, ಯಾವತ್ತು ನನ್ನ ಬೈತಾನೆ ಇರ್ತೀರ, ಒಂದು ಹುಡುಗಿ ನನ್ನ ಕೆಲ್ಸ ನೋಡಿ ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ. ಥ್ಯಾಂಕ್ ಯು ಕಣೆ. ನಮ್ಗೆ ತಿನ್ನೋದಕ್ಕೆ ಏನ್ ಮಾಡ್ಕೊಳ್ಳಿ? ಚಿಕನ್, ಮಟನ್, ಫಿಶ್? ಇದು ಹುಲಿ ಕಣಮ್ಮ, ಯಾವಾಗ್ಲೂ ಹಾಲೇ ಕುಡಿಯೋದು. ಬಟ್
ಹುಲಿ ಮಾಂಸ ಅಲ್ವಾ ತಿನ್ನೋದು? ಮಾಂಸ ತಿನ್ನೋದು ಆ ಹುಲಿ, ಇದು ವೆಜ್ ಹುಲಿ ಕಣೆ. ಹೌದು, ನೀವು ವೆಜ್ ಅನ್ಸಿದಂಗೆ ನಂಗೆ ಇನ್ನೊಂದು ನೆನಪಾಯ್ತು. ಅಯ್ಯೋ. ನಾವು ಮದುವೆ ಆದಾಗಿಂದ ಎಲ್ಲೂ ಹೊರಗಡೆನ ಹೋಗಿಲ್ಲ. ಮೊನ್ನೆ ತೀರ್ಥಹಳ್ಳಿ ಕರ್ಕೊಂಡು ಹೋಗಿದ್ನಲ್ಲೇ. ಅಲ್ಲ ಕಣ್ರು, ನೀವಿಬ್ರಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದೆ, ಧನ್ಯ ಯಾಕೋ ಬ್ಲಶ್ ಮಾಡ್ತೀಳೆ? ಅವಳ ಚೀಕ್ಸ್ ನೋಡಿ ಎಷ್ಟು ಪಿಂಕ್ ಆಗಿ ಹೋಗಿದೆ. ಅವನ್ ಯಾಕೆ ಹಂಗೆ ಇಟ್ಕೊಂಡಿದ್ದಾನೆ ಕೈನ? ಆಯ್ತು ಬಿಡಮ್ಮ, ನಿನ್ನ ಆಸೆ ಏನು ಅಂತ ಹೇಳು. ಅದೇ ತೀರ್ಥಹಳ್ಳಿಗೆ ಅಲ್ಲ ರೀ. ಮತ್ತೆ ತೀರ್ಥಹಳ್ಳಿ ನಮ್ಮ ಅತ್ತೆ ಮನೆ, ನನಗೆ ಗೊತ್ತು. ನಾನು ಹೇಳ್ತಿರೋದು ಹೋಟೆಲ್ಗೆ, ಊಟಕ್ಕೆ. ಊಟಕ್ಕ ಕರ್ಕೊಂಡು ಹೋಗ್ತೀನಿ ಕಣೆ. ಬುರ್ಜಿ ಖಲೀಫ್ಗಿಂತ ಕೆಳಗೆ 7 ಸ್ಟಾರ್ ಹೋಟ್ಲಿಗಿಂತ ಮೇಲಿರೋ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನನ್ ಸ್ವೀಟ್ ಹುಲಿ. ನಮ್ಮನೇಲಿ ಇವತ್ತು ತಿಥಿ ಊಟ ಕಾರ್ಯಕ್ರಮ ನಡೀತಾ ಇದೆ. ರವಿ ಸರ್, ಮೊನ್ನೆ ನೀವು KGF ಸ್ಕಿಟ್ ನ ರಿಬ್ಬಲ್ ಮಾಡ್ಸಿರಲ್ಲ, ಗಾಬರಿ ಎದೆ ಹೊಡ್ಕೊಂಡು ಬಾತ್ರೂಮ್ ಅಲ್ಲೇ ಬಿದ್ದು ಸತ್ತೋಗ್ಬಿಟ್ಟ. ಅಯ್ಯೋ ಗಾಬರಿ, ಹೆಂಗ್ ಬಿಟ್ಟೋದು ಗಾಬರಿ? ನಿನ್ ಬುಜ್ಜಿ ಒಬ್ಬತ್ನೇ ಆಗಲ್ಲ ಗಾಬರಿ. ನಿನ್ನ ಬುಜ್ಜಿ ಯಾರು ನೋಡ್ಕೋಬೇಕು ಗಾಬರಿ. ಕೂತ್ರಲ್ಲ ಬುಜ್ಜಿ, ಗಾಬರಿ ಇಲ್ಲ ಅಂದ್ರೆ ಏನಾಯ್ತು? ನಾನಿದ್ದೀನಿ. ಐ ಲವ್ ಯು ಸೋ ಮಚ್. ಬಾಯ್. ಬದುಕಿರನ್ಗೆ ತಿಥಿ ಮಾಡ್ತಾ ಇದೆಯಲ್ಲೋ. ಸತ್ಯ ಗಪ್ಪಲೈ. ಸಮಾಧಾನವ್ರು ಅಯ್ಯೋ, ಹೋದವ್ರು ವಾಪಸ್ ಬರೋಲ್ಲ ಕಂಡ್ರು. ಹಂಗೇನಿಲ್ಲ ಸರ್, ಪಕ್ಕದ ಮನೆಯಿಂದ ಒಬ್ರಾದ್ಮೇಲೆ ಒಬ್ರು ಹಂಗೆ ಬರ್ತಾನಿದ್ರಲ್ಲ ಸರ್. ಆಕ್ಚುಲಿ ನೀನ್ ಯಾರು? ಈ ತಿಥಿ ಊಟಕ್ಕೆ ಅಡ್ಗೆ ಬಡಿಸೋ ಭಟ್ರಿ ಸರ್ ನಾ. ಇಲ್ವಾ? ಮೊದಲ ಕೆಲಸ ಮಾಡೋದ್ರೆ ಏನ್ ಮಾರಿ ನೋಡ್ತಾರೆ. ಹಲೋ, ಏನೋ ಇಮಿಡಿಯೇಟ್ ಆಗಿ ಬರ್ಬೇಕಾ? ಈಗಲೇ ಬಂದೆ ಎಲ್ಲಿ ಹೋಗ್ತಿದ್ಯಮ್ಮ? ಸರ್, ಅರ್ಜೆಂಟಾಗಿ ಹೋಗ್ಬೇಕು ಬಿಡಿ ಸರ್. ಊಟದ ಮಧ್ಯೆ ಎದ್ದೋದ್ರೆ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಊಟ ಮಾಡಾಗ ಅಯ್ಯೋ, ಅವಾಗ ಸ್ಕಿಟ್ ಸಾಯಿಸವ್ನೆ, ಇವಾಗ ಯಾರೋ ಫೋಟೆಟ್ ಸಾಯಿಸವ್ರೆ. ಸೈಡ್ಗೆ ಹೋಗಪ್ಪ. ಆದ್ರೂ ರಮ್ಮ, ಇಲ್ಲಿ ಅಡುಗೆ ಸ್ಮೆಲ್ ಎಲ್ಲೋ ಘಮ ಘಮ ಅಂತ ಬರ್ತಿದೆ ಕಣೆ. ಆಹಾ, ಒಂದ್ ಸೀಟ್ ಖಾಲಿ ಇದೆ, ಆ ಕಡೆ ಇನ್ನೊಂದ್ ಸೀಟ್ ಖಾಲಿ ಇದೆ. ಹೋಗಣ್ವಾ? ಬನ್ರಿ, ನಾನ್ ಮುಂಚೆಯಿಂದ ಅದೇ ತಾನೇ ಮಾಡ್ತಿರೋದು. ಇವಳು ನನ್ಗಿಂತ ಬರ್ಗೆಟ್ಟವಳೆ. ಅಯ್ಯೋ, ಈ ನನ್ನ ಮಗ ಇಲ್ಲಾಗ ಬಂದ್ಬಿಟ್ಟ. ರವಿ ಸರ್, ಮೊನ್ನೆ ಒಂದು ಮದುವೆ ಊಟಕ್ಕೆ ಹೋಗಿದ್ದೆ. ಈ ನನ್ನ ಮಗ ಕೊಡಬಾ ಟಾರ್ಚರ್ ಎಲ್ಲ ಕೊಟ್ಬಿಟ್ಟು ಬಂದ್ಬಿಟ್ಟ. ಇವಾಗ ಇಲ್ಲೂ ಬಂದ್ಬಿಟ್ಟೇನೆ. ದೇವ್ರೆ, ನನ್ನ ನೀನೇ ಕಾಪಾಡಬೇಕಪ್ಪ. ಇಲ್ಲಿ ಅಡಿಗೆ ಎಲ್ಲ ಸಖತ್ತಾಗಿ ಮಾಡ್ತಾರಂತೆ. ಯಾವ ಅಡಿಗೆ ಸಖತ್ತಾಗಿ ಮಾಡ್ತಾರಂತೆ ರಿವ್ಯೂ ಬಂದಿದ್ಯಾ? ಲೇ, ಇದೇ ಸಿನಿಮಾ ಏನೋ ರಿವ್ಯೂ ಕೊಡಕ್ಕೆ ಹಾಕಿದ್ದು ಮುನ್ಸೋತೀನಿ ಎದ್ದೋಗಲೇ ನಾಯಿ. ರವಿ ಸರ್, ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ಮುಖ ತೋರಿಸಿ ಸರ್. ಅದು ರವಿ ಸರ್ ಸಿನಿಮಾದಲ್ಲಿ ಕಪ್ಪೆರ ಅಂತಿಲ್ವಾ, ಮೋಸ್ಟ್ಲಿ ಅವ್ರದ್ದು ಇರ್ಬೋದು. ಚಾನ್ಸ್ ಇಲ್ಲ, ತೋರಿಸಿ ಸರ್. ಹೋಗ್ಲಿ ಬಿಡಿ ಸರ್. ತೋರಿಸಿ ಸರ್. ಹೋಗ್ಲಿ ಬಿಡಿ ಸರ್. ಓ, ತೊಗರಿ ಹೊಲ ಸರ್, ನಮ್ ಕಾಲ್ ಬೆಚ್ಚು ಸರ್. ಅಯ್ಯೋ ರಮ್ಮ, ಏನು ವಿಷಯ ಗೊತ್ತಾಯ್ತೇನೆ? ಏನ್ ವಿಷಯ ರೀ? ಯಾರು ಬಂದವ್ರು ನೋಡು. ಯಾರು ಕಾಣಿಸ್ತಿಲ್ವಲ್ಲ? ಕಾಣಿಸ್ತಿಲ್ವಾ? ಇರಮ್ಮ ನೋಡ. ಟಿನ್ ಬಾಟಲ್. ತಿನ್ನು, ಬರ್ ತಿನ್ನು. ರಮ್ಮ, ಏನೋ ಕೇಳಕ್ ಮರ್ತೆ ನೋಡು. ಏನು? ಹೆಂಡತಿನ ಕೇಳ್ಬೇಕಿತ್ತು. ರೀ, ನೀವ್ ಯಾಕೆ ಡಲ್ಲಾಗಿದ್ದೀರಾ? ನಿಮ್ ಹೆಂಡತಿ ಬಂದಿಲ್ವಾ? ಏಯ್, ನಾನ್ ಕೇಳ್ದಂತ ತಕ್ಷಣ ಕೇಳ್ಬಿಡೋದು. ಹೆಂಡತಿ ಬಗ್ಗೆ ಯಾರಾದ್ರೂ ಕೇಳ್ತಾರೇನೆ? ಅವ್ನ ಹೆಂಡತಿ ಓಡೋಗವಳೆ. ಅದಕ್ಕೆ ಇವಾಗ ಬೇರೆ ಕಡೆ ಫೋಕಸ್ ಮಾಡ್ತಾನೆ ರವಿ ಸರ್. ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ನನ್ನ ಹೆಂಡತಿ ವಿಷಯ ಗ್ಯಾಪ ಬರ್ತೀರಾ? ಇಲ್ಲೇ ಗುಂಡ್ಗಲ್ ಕಲ ಕೂತಲ್ಲ, ಇವಳೇ ನಾನು ಹೇಳ್ತಿ.
ಅಯ್ಯೋ ಗೆಸ್ಟ್ ಕ್ಯಾರೆಕ್ಟರ್ ನೀನಲ್ಲ ಅವಳನ್ನ ಹೆಂಡತಿ ರೀ ಕರೆದ್ರಾ ಇಲ್ಲೇ ಅಮ್ಮ ಕ್ಯಾರ್ದೆ ಊಟ ಮಾಡು. ಮೇಡಮ್ ಇವ್ರು ನಿಜವಾಗ್ಲೂ ನಿಮ್ ಗಂಡನ? ಹಾ ಹೌದು ಸತ್ತೀನಿ. ಅಯ್ಯೋ ರಚ್ಚು ಮೇಡಮ್, ಮದ್ವೆ ಆಗಿ ಮಗು ಮಾಡ್ಕೊಳ್ಳಿ ಅಂದ್ರೆ ಅದು ಮಗುನೇ ಮದುವೆ ಮಾಡ್ಕೊಂಡವನೇ. ನೀನ್ ಹಿಂಗೆ ಟಾರ್ಚರ್ ಕೊಟ್ಟಿರ್ತೀನಿ, ನಾನು ನಿಂದ್ರಲ್ಲ ಹೋಗ್ಬಿಡ್ತೀನಿ. ಬೇಡ 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 ಸರ್, ಕೂತ್ಕೊಳ್ಳಿ, ನಾನು ಮಾತಾಡಲ್ಲ, ಊಟ ಮಾಡಿ. ಏನ್ ಮಾಡ್ತಾ ಇದ್ದೀರಾ ಸರ್? ಮೈಸೂರು ಪಾಕ್ ಸ್ವೀಟ್ ಇದೆಯಾ ಅಂತ ಟೇಸ್ಟ್ ಮಾಡ್ತಿದ್ದೀನಿ ಸರ್. ಏನ್ ನಾಯಿ ಸ್ವೀಟ್ ಇದ್ರೆ ನಿನ್ನ ಎಲೆಯಲ್ಲಿ ಎತ್ಕೊಂತೀನೋ, ನನ್ನ ಎಲೆಯಿಂದ ಯಾಕೆ ಎತ್ಕೊಂಡ್ ತಿಂತಾ ಇದೀಯಾ? ಸಾರಿ ಸರ್, ಆಯ್ತು ತಿನ್ನಿ. ಎಂಜಿಲ್ ಮಾಡಿ ನನ್ನ ಎಲೆ ಯಾಕೆ ಹೊಡ್ತಾ ಇದೀಯಾ? ಅಯ್ಯ ಅದು ನಾವು ಹೇಳ್ತಾನೆ, ಇದು ಇವನು ಹೇಳ್ತಾವನೆ. ಆಯ್ತು ಬಿಡು, ನಾನೇ ತಿಂತೀನಿ. ನಾಯಿ ಏನ್ರ ಮಾಡ್ಕೊಂಡು ಸಾಯಿ. ರಮ್ಮ, ಅಯ್ಯ ನಿನ್ನ ಜಿಲೇಬಿ ತಿಂತೇನೆ. ಪೂರಿ ತಿಂತೀನಿ. ತಗೋ ತಿನ್ನು. ನನ್ನ ಹೆಂಡತಿ ಕೊಟ್ಟಿರೋ ಜಿಲೇಬಿ ತಾನೆ, ಕೊಡೆ. ನಂದಟ್ಟೆ ಬಿದ್ದೀನಿ, ನಂದೇ ಇದೆ ಇವಾಗ. ಅಯ್ಯೋ ಅವಾಗಿಂದ ಎರಡೇ ಡೈಲಾಗ್ ಹೇಳ್ಕೊಂಡು ಅದನ್ನು ಮಾಡ್ತು ಬಿಟ್ಟು ಭಾರಿ ಮಾತಾಡ್ತೀಯ. ಕೊಡೆ. ಅದೆಲ್ಲ ಮಾತಾಡ್ಬೇಡ, ಕೊಡೆ, ಮುಚ್ಕೊಂಡು ಕೊಡೆ. ಏನ್ ಮಾಡ್ತಿದ್ದೀರಾ ಸರ್ ಅಲ್ಲಿ? ನಾನೇನು ಮಾಡಿಲ್ಲ ಸರ್, ನೀವೇ ನಿಂತಿದ್ದೀರಾ. ಸಾರಿ ಸರ್, ನೋಡಿ ಸರ್, ನನ್ನ ಹೆಂಡತಿ ಕೊಟ್ಟಿರೋ ಜಿಲೇಬಿ ಸರ್, ಕೊಡಕ್ ಹೇಳಿ ಸರ್, ಪ್ಲೀಸ್ ಸರ್. ಎಲ್ಲಿ ಕಾಣಿಸ್ತಾನೆ ಇಲ್ಲ? ಕಾಣಿಸ್ತಿಲ್ವಾ? ಅಯ್ಯ ನನ್ನ ಮಗನೇ, ನೋಡು, ಕಾಣ್ತಿದ್ಯಾ? ನಿನಗೇನು ಏನು ಈಗ ಜಿಲೇಬಿ ತರಬೇಕು? ಆಯ್ತು ಸರ್, ಬಿಡಿ ಸರ್. ರವಿ ಸರ್, ನಾನು ಅವಾಗ್ಲೇ ಹೇಳಿಲ್ವಾ, ಈ ನನ್ನ ಮಗ ಬಂದ್ರೆ ಟಾರ್ಚರ್ ಮ್ಯಾಲ ಟಾರ್ಚರ್ ಕೊಡ್ತಾನೆ. ನಾ ಊಟ ಮಾಡಲ್ಲ, ಎದ್ದೋಗ್ತೀನಿ. ಸರ್, ಊಟದ ಮಧ್ಯದಲ್ಲಿ ಎದ್ದೋದ್ರೆ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಸರ್. ಅಯ್ಯೋ ಇವಳು ಸತ್ತೋರ ಆತ್ಮಕ್ಕೆ ಗೆಸ್ಟ್ ರೋಲು ತಿಂದ್ವಾ ಬಂದ್ವಾ ಹೋದ್ವಾ ಅಂತಿರ್ಬೇಕು. ಅದು ಬಿಟ್ಟು ಸತ್ತೋರ ಆತ್ಮಕ್ಕೆ ಇದ್ದೋರ ಆತ್ಮಕ್ಕೆ ಮುಖ ಮಸೂರಿ ಕಿತ್ತಾಕ್ಬಿಡ್ತೀನಿ. ರಮ್ಮ, ಏನು? ಏನಿಲ್ಲ. ರಮ್ಮ, ಇದು ಸರಿಗಪ್ಪ ಇಲ್ಲಿ. ಇದು ಸರಿಗಪ್ಪನ ಮುಚ್ಕೊಳ್ತೀರ? ಆಯ್ತು ಹೋಗಿ, ಮಾತಾಡಲ್ಲ. ಕಂಡೋರಂತೆ ಕಾಳಾಗ್ತಾ ರಾಜಕಮಾಲ ಮರಿದೆ ಇಲ್ವಾ ನಿಂಗೆ? ಯಾರು ಹೇಳ್ತದೆ? ಸೈಡಿಗೆ ಬಾರ, ಯಾರು ಹೇಳ್ತದೆ ನೀನು ಕಂಡೋರಂತೆ ಅಂತ? ಯಾಕೆ ಮಾತಾಡ್ತಿದ್ಯಾ? ಆಯ್ತು ಬಿಡು, ಲವ್ ಯು. ಮತ್ತೆ ಏನ್ ಸರ್ ನಿಮ್ಮ ಹೆಂಡತಿಗೆ ಹೇಳಿ ಸರ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಯಾರು ಸರ್ ನೀವು? ನಾನು ಕಣೋ ಕಾಳು ಮೆಣಸು. ಅಯ್ಯೋ ಸರ್, ಮೊಸರಲ್ಲಿ ಉಪ್ಪು ಕಮ್ಮಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಕೋಪ ಮಾಡ್ಕೊಂಡವನೆ. ಇರಿ ಸರ್, ನಿಮ್ಗೆ ಕಾಳು ಮೆಣಸಿನ ಸಾರು ಮಾಡ್ಸಿದೀನಿ. ಅಣ್ಣ ಸಾರು ತಗೋಬಾಣ. ತಗೊಂಬಂದ್ರಿ. ಟೇಸ್ಟ್ ಮಾಡಿ ಒಂದು ಸರಿ. ಏನ್ರಮ್ಮ? ಆ ಬಾಯ್ ಬೆಸ್ಟ್ ನೋಡ್ರಿ, ಕಾಳಾಗ್ತಿದ ನಂಗೆ. ಯಾರು? ದರ್ಶನ? ಅಲ್ಲಿ ಆ ದರ್ಶನ್ಗೆ ಉಷ್ಣ ಜಾಸ್ತಿಗೆ ಏನೋ ಮಾತಾಡ್ತಿದ್ದೆ ನೀನು? ಯಾರ ಜೊತೆ ಮಾತಾಡ್ತಿದ್ದೆ ನೀನು? ಅದೆಲ್ಲ ಬೇಡ ನೋಡಿ, ತೊಡೆ ಚಟ್ನಿ ಅಂತ ಸಾಯ್ತು ಬಿಡ್ತೀನಿ ನಾನು. ಸರ್ ನಿಧಾನ್ರಿ ಸರ್. ನಗಲಾರದೆ ಅಳಲಾರದೆ ಕೊಳಲಾಡಿದೆ ಜೀವ. ನಾಯಿ ನನ್ ಮೇಲೆ ಯಾಕೆ ಗೊತ್ತಲ್ದೆ? ಅಯ್ಯೋ ಸ್ಮಾಲ್ ಮಿಸ್ಟೇಕ್ ಸರ್, ನಿಮ್ಗೆ ಕಷ್ಟ ಆದ್ರೆ ನಾನು ತೊಳಿತೀನಿ. ಇರಿ ಒಂದು ನಿಮಿಷ. ನಿನ್ ಕಿರಿಕಿರಿ ಸಾಕಾಯ್ತು, ನಾ ಎದ್ದು ಹೋಗ್ತೀನಿ. ಸರ್, ಊಟದ ಮಧ್ಯದಲ್ಲಿ ಎದ್ದೋದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಸರ್. ಸರ್ ನಿಮ್ ಕಷ್ಟ ನಂಗ್ ಗೊತ್ತಾಗ್ತಿದೆ ಸರ್.
ಕ್ರೀಮ್ ಸರ್ ಐಸ್ ಕ್ರೀಮ್. ಸರ್ ನಮ್ ಕಾನ್ವೆಂಟ್ಸ್ಗೆ 2 ಕೊಟ್ಬಿಡಿ ಸರ್. ತೋರಿ ಸರ್, ಯಾರು ಮಾಡಂತಾರೆ ತಿನ್ರಿ. ಓಕೆ ಸರ್, 1 ನಿಮಿಷ. ತೋರಿ ಸರ್. ಹೊಡ್ಕೊಂಬಂತಾರೆ ತಿಂದ್ರೆ ಖುಷಿ ನನ್ಗೆ. ಹೌದು ಹೌದು ಹೌದು. ತೋರಿ ಮೇಡಮ್ ತೋರಿ. 4 ಜನಕ್ಕೆ 4 ಸ್ಪೂನ್. ಯಾ ನನ್ನ ಮಗನು ಇಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದು? ನಾನೇ ಸರ್. ನೀವು ತಿನ್ಲಿ ಅಂತ ಇಟ್ರೆ ಎಲ್ರು ಬಾಯಲ್ಲಿ ತಿಂತಾರೆ. ನೀವು ನೋಡಿದ್ರೆ ಐಸ್ ಕ್ರೀಮ್ ಇಲ್ಲಿದೆ, ಅದ್ರ ಕಟ್ಟಿ ಎಲ್ಲಿದೆ? ಆಯ್ತಾ ನಾ ಬಟ್ಟಣ ಸರ್ ಮತ್ತೆ ಐಸ್ ಕ್ರೀಮ್ ಸರ್ ತಂದೆ ಸರ್. ಎಷ್ಟು ಐಸ್ ಕ್ರೀಮ್ ತಿಂತೀರಿ ಸರ್ ನೀವು? ಎಲ್ರು ಕೊಡಿ, ಎಲ್ರು ಕೊಡಿ. ಸರ್ ನನಗೊಂದು ಡೌಟು. ಏನ್ ಡೌಟು? ನೀವ್ ಯಾರು ಸರ್? ಅಯ್ಯೋ ಸರ್, ನಾನ್ ಯಾರಂತಾನೆ ಗೊತ್ತಿಲ್ಲ. ನಾನ್ ಯಾರಂತ ಕೇಳ್ತೀಯಾ? ಹಾಕಮ್ಮ. ಹುಲಿ ಗಂಡಿನ ಕಡೆಯವನು. ಈ ಗಂಡಿನ ಕಡೆಯವ್ರಿಗೆ ಏನಾದ್ರೂ ಊಟೋಪಚಾರದಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆದ್ರೆ ತಲೆ ಎಗರೋಗ್ತದೆ. ಇದು ನೀವು ಮದುವೆ ಊಟ ಅನ್ಕೊಂಡಿದ್ದೀರಾ? ಹೌದಮ್ಮ. ಅಲ್ಲ, ತಿಥಿ ಊಟ. ಏನು ವಿಷಯ ಗೊತ್ತಾಯ್ತೇನೆ? ಏನ್ ವಿಷಯ? ಇದು ಮದ್ವೆ ಊಟ ಅಲ್ಲ ಅಂತ, ತಿಥಿ ಊಟ ಅಂತೆ. ಅಯ್ಯೋ, ತಿಥಿ ಊಟ ಆದ್ರೇನು ಮದ್ವೆ ಊಟ ಆದ್ರೇನು ತಿನ್ರಿ. ಇವ್ ನನ್ಗಿಂತ ಬರ್ಗೆಟ್ಟವಳೆ. ರವಿ ಸರ್, ನಿಮ್ಗೆ ಮದುವೆ ಊಟ ಯಾವ್ದು ತಿಥಿ ಊಟ ಯಾವ್ದು ಅಂತಾನೆ ಗೊತ್ತಿಲ್ಲ. ಈ ನನ್ನ ಮಗ ಬಂದಿಲ್ಲ ಅಂತ ಟಾರ್ಚರ್ ಕೊಡಕತ್ತಲ್ಲ. ಲೇ ನಾಯಿ, ನೀನು ಕಾಯಿ ಬಿಡ್ತೀನಿ ಕಳ್ಳಿ ಮೊದಲು. ಸರ್, ಊಟದ ಮಧ್ಯದಲ್ಲಿ ಎದ್ದೋದ್ರೆ ಸತ್ತೋರ ಆತ್ಮಕ್ ಶಾಂತಿ ಸಿಗಲ್ಲ ಸರ್. ಗ್ಯಾಸ್ಟ್ರೋಲು ಇರೋ ಒಂದ್ ಡೈಲಾಗ್ ಇಟ್ಕೊಂಡು ಇಡೀ ಸ್ಕಿಟ್ ಅಲ್ಲಿ ಅದೇ ಹಾಕೊಂಡು ರೂಪಿಸಲ್ಲ. ಮೊದಲು ನಿನಗೆ ಹೊಡಿಬೇಕನೆ. ನಿಮ್ ಕರಿ ಮೆಣಸು. ನೀನು ಕರಿ ಮೆಣಸು ಬನ್ನಿ. ನೀನು ಕರಿ ಮೆಣಸುಗಳು ನಾನು ತೊಗರಿ ಹೊಲ ಸಿಗಾಕ. ನೀವೇನ್ ಮಾಡ್ತಾ ಇದ್ದೀರಾ ಸರ್? ಒಂದ್ ಸ್ವಲ್ಪ ಊಟ ಮಾಡೋದು ಬಾಕಿ ಇತ್ತು. ಸೀರಿಯಸ್ ಆಗಿ ನಾನು ನಿಜ ಹೇಳ್ತೀನಿ, ಅವನವನು ವಾರದಲ್ಲ 9. ಎಲ್ಲ ನಟರು ಒಬ್ರಿಗಿಂತ ಒಬ್ರು ಸ್ಪೆಷಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂತ ಭುವನೇಶ್ ಕಮೆಂಟ್ ಕೇಳೋಣ. ವೆರಿ 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 ಎಂಟರ್ಟೈನಿಂಗ್. ಆ ಊಟ ಎಷ್ಟು ಎಲೆ ತುಂಬ ಇತ್ತೋ ಅಷ್ಟು ಎಲ್ಲ ಆರ್ಟಿಸ್ಟ್ಗಳು ಸುಮ್ಮನೆ ಕೂತಿದ್ರು ಸಹ ಅವ್ರು ತುಂಬಾ ಎಂಟರ್ಟೈನ್ ಮಾಡ್ತಾರೆ. ಚಪ್ಪಾಳೆ. ಸ್ಟಾರ್ಟಿಂಗ್ ಇಂದ ನಿಮ್ಮಿಬ್ರು ಡಾನ್ಸ್ ಆಗಿರ್ಬೋದು, ನಿಮ್ಮಿಬ್ರು ಡೈಲಾಗ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಗಿದೆ. ಏನು ಗೊತ್ತಾ, ನೀನ್ ಹುಲಿ ತರ ಹಿಂಗ್ ನಡ್ಕೊಂಡು ಹೋಗಿ ಹಿಂಗಿರೋದು ಅದು ನಾವು ನೋಡ್ಬಿಡ್ತೀವಿ. ಹಿಂಗ ನಡ್ಕೊಂಡು ಹೋದ್ಯಲ್ಲ, ದಟ್ ವಾಸ್ ಎಪಿಕ್ ಬ್ರೋ, ಲವ್ಲಿ. ಅದಕ್ಕಿಂತ ಲಾಸ್ಟ್ ಅಲ್ಲಿ ಒಂದ್ ಏಡಿ ಹೋಯ್ತು ನೋಡಿದ್ರೆ ಹಿಂಗೆ. ಇನ್ನೊಮ್ಮೆ ಮಾಡ. ಆ್ಯಂಡ್ ಉಲ್ಲಾಸ್ 1 man ಶೋ ಥರ ಇಡೀ ಶೋನ ನಡ್ಸ್ಕೊಂಡು ಹೋದ. ಬಿಕಾಸ್ ಪ್ರವೀಣ್ ಇದೇನು ಹೊಸದಲ್ಲ, ಅವನು ಹಲವಾರು ಸ್ಕಿಟ್ ಎಷ್ಟು ಮಾಡಿದಾನೋ ಅನ್ನೋದು ಅವನಿಗೆ ಕೌಂಟ್ ಇಲ್ವೇನೋ. ಬಟ್ ಉಲ್ಲಾಸ್ ಫಸ್ಟ್ ಟೈಮ್ ಅವನು ವೇದಿಕೆ ಮೇಲೆ ಈ ಥರ ಇಂಥ ರಾಕ್ಷಸರ ಜೊತೆ ಸೇರ್ಕೊಂಡು ಅವನು ಸ್ಕಿಟ್ ಮಾಡಿರೋದ್ರಿಂದ ಐ ಥಿಂಕ್ ಹಿ ರಿಯಲಿ ನೇಲ್ಡ್ ಇಟ್. ಸತ್ಯವಾಗ್ಲೂ ಹೇಳ್ತೀನಿ, ಉಲ್ಲಾಸ್ ಇಡೀ ಸ್ಕಿಟ್ನ ರೂಲ್ ಮಾಡಿ ಲೀಡ್ ಮಾಡಿರೋಂಥದ್ದೇ ಉಲ್ಲಾಸ್. ಅದಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಪ್ರವೀಣ ಅವನನ್ನು ಎತ್ಕೊಂಡು ತೋರಿಸಿದ್ದು ಇವರೇ ಅಂತ. ಅದಾದ್ಮೇಲೆ ಅವನು ಅವ್ರ ಮೇಲೆ ಎತ್ಕೊಂಡು ಹೋಗಿದ್ದು, ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಾಡಿದೆ ಇಲ್ಲ ಎಲ್ಲ ಸ್ಪಾಟ್ ಇಂಪ್ರೂವೈಸೇಷನ್? ಪ್ರಾಕ್ಟೀಸ್ ಅಲ್ಲಿ ಮಾಡಿದೆ. ಓಕೆ ಓಕೆ. ಬಟ್ ಉಲ್ಲಾಸ್ಗೆ ನಿಜವಾಗ್ಲೂ ನಾನು ಒಂದು ಇವತ್ತು ಹೇಳ, ನೀನು ವೇದಿಕೆ ಮೇಲೆ ಬಂದಾಗ 1-2 ಬಾರಿ ನಾವು ಅಂದಿದ್ದೀವಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಇವತ್ತು ಹೇಳ್ತೀನಿ, ನಿನ್ನ ಪುಟ್ಟು ಆ ಒಂದು ಫಿಸಿಕ್ ಹಿಡ್ಕೊಂಡು ಇಷ್ಟು ದೊಡ್ಡ ಸ್ಕಿಟ್ನ ನೀನು ಲೀಡ್ ಮಾಡಿ, ಅಫ್ಕೋರ್ಸ್ ಎಲ್ಲರೂ ಇದ್ರು, ಬಟ್ ನೀನು ತುಂಬ ಚೆನ್ನಾಗಿ ಲೀಡ್ ಮಾಡಿ ಈ ಸ್ಕಿಟ್ನ ಸಂಪೂರ್ಣವಾಗಿ ಎಂಟರ್ಟೈನ್ ಮಾಡಿದ್ಕೆ ಫ್ಲೈಯಿಂಗ್ ಕಿಸ್.
ಸರ್ರನ್ನ ನೀನೇ ಕೇಳಬೇಕು. ರವಿ ಸರ್ ನಮ್ಮ ಸ್ಕಿಟ್ ಹೆಂಗಿತ್ತು ಸರ್? ಟೀಮ್ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನಿನ್ಗೆ ಯಾವ ಟೈಮಲ್ಲಿ ಸ್ಕಿಟ್ ಕೊಟ್ಟರೆ ಚೆನ್ನಾಗಿ ಮಾಡ್ತೀಯಾ ಅಂತ. ಈ ಟೈಮಲ್ಲಿ ಕೊಟ್ಟರೆ ನೀನು ಒರಿಜಿನಲ್ ಕ್ಯಾರೆಕ್ಟರ್ ಆಚೆ ಬರುತ್ತೆ ಅಂತ ಗೊತ್ತಾಗಿದ್ದು. ಅಂದರೆ ಫುಲ್ ಸ್ವಿಂಗಲ್ಲಿ ಇದ್ದಿದ್ದು ನೀನು, ಬಟ್ ನಿನ್ನನ್ನು ಹೀರೋ ಮಾಡಿದ್ದು ಪ್ರವೀಣ. ಇವತ್ತು ಅವನು ನಿನಗೆ ಸಪೋರ್ಟ್ ಕೊಟ್ಟು ನಿನ್ನ ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿದ್ದು ಎತ್ತಿದ್ರು. ಪ್ಲಸ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅದು ಒಂದೇ ಡೈಲಾಗ್ ಆದರೂ ಕೂಡ ಅವ್ರು ಅದನ್ನು ಕರೆಕ್ಟ್ ಟೈಮಿಂಗಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು. ಸುಕೃತ ಒಂದು ಬಿಗಿನಿಂಗ್ ಶುರು ಕೊಟ್ಟು ಹೋಗಿ ಸೆಟ್ಲ್ ಆದ್ಲು. ಪವಿ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟ್ರು, ಅವನು ನಮ್ಮ ಗಾಬ್ರಿ ಸಿಂಗ್ ಬೆಸ್ಟ್ ಕ್ಯಾರೆಕ್ಟರ್ ಅವರಿಬ್ರು. ಆ್ಯಕ್ಚುಲಿ ನಿಮ್ಮ ಇಬ್ಬರು ಫೋಟೋಗೂ ತಿಥಿ ಮಾಡಿದ್ರು ಏನು ಬೇಜಾರಾಗ್ತಿರ್ಲಿಲ್ಲ, ಎರಡು ಒಂದೇ ಆಗಿರೋದು ಇವತ್ತು ಆ್ಯಕ್ಚುಲಾಗಿ. ಹಾಂ, ಸೊ ಓವರಾಲ್ ಅಲ್ಲೊಂದು ಪಂಚ್ ಡೈಲಾಗು, ಇವೊಂದೊಂದು ಮ್ಯಾನರಿಸಮು ಪ್ಲಸ್ ಟೈಮಿಂಗ್ ಸೆನ್ಸ್ ಎಲ್ಲ ವರ್ಕೌಟ್ ಆಯ್ತು, ಚೆನ್ನಾಗಿತ್ತು. ನೀನು ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಜಡ್ಜಸ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಭುವನೇಶ್ ಖುಷಿಯಾಗಿದೆಯಂತೆ, ನಗ್ತಾವನೆ. ಒಟ್ಟಲ್ಲಿ ಏನು ಹೇಳಿ, ಕೃಷ್ಣವೇಣಿ ಹಾಗೂ ಸದಾನಂದ್ ಅದ್ಭುತವಾದ ಒಂದು ಸಪೋರ್ಟ್. ಥ್ಯಾಂಕ್ ಯು. ನಮ್ಮ ಟೀಮಿಗೆ ನೀವು ಸಪೋರ್ಟ್ ಕೊಟ್ಟು ನಮಗೆ ಭಾಳ ಖುಷಿ ಆಯಿತು. ಜಡ್ಜಸ್ಗೆ ತುಂಬ ಇಷ್ಟ ಆಗಿದ್ದು ಹುಲಿ ವಾಕ್. ಹುಲಿ ವಾಕ್ನ ನಾವು ಯಾಕೆ ಒರಿಜಿನಲ್ ಹುಲಿ ಜೊತೆ ನೋಡಬಾರ್ದು ಅಂತ ಬರಲ್ಲ. ಮ್ಯೂಸಿಕ್. ಆಕ್ಚುಲಿ ತಿಥಿ ಏನೋ ಆಗೋಯ್ತು. ತಿಥಿಲಿ ಒಂದು ಪ್ರೀಕ್ವೆಲ್ ಅಂತ ಇರುತ್ತೆ. ಅಂದ್ರೆ ಒಂದು ಹೆಣ ಬಿದ್ದಾಗ ಮನೆ ಮುಂದೆ ಅದಕ್ಕೆ ಅಳಕ್ಕಿ ಅಂತ ಒಂದಷ್ಟು ಜನ ಇರ್ತಾರೆ. ನಮ್ಮ ಪಕ್ಕದ ನಾಡಿನ ಸಂಸ್ಕೃತಿನೂ ಆ ಥರನೇ ಇದೆ. ಅಳಕ್ಕಿ ಅಂತಾನೆ ಕರೆಸ್ತಾರೆ ಜನನ. ಹಾಗಾಗಿ ಅಳದ್ ಹೇಗಿದೆ ಅದ್ರ ಆಡಿಷನ್ ನಡೆಯುತ್ತೆ. ಈಗ ಒಂದು ಹೆಣ ಬೇಕಲ್ಲ. ಭುವನೇಶ್ ಪಾತ್ರದ ಪರಕಾಯ ಪ್ರವೇಶ. ಅಯ್ಯೋ ಇಲ್ಲ ಸರ್, ಪಾಪ ಬೆಳಗ್ಗೆ ತನಕ ಚೆನ್ನಾಗೇ ಇದ್ರು, ಸಡನ್ ಆಗಿ ಹೋಗ್ಬಿಟ್ರು. ಎಲ್ಲ ಸ್ವಾಮಿ ಎಲ್ಲ ಹುಟ್ಟು ಎಲ್ಲ ಹುಟ್ಟು ಪೋತವ್ರ ಸ್ವಾಮಿ. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಸ್ವಾಮಿ, ನನ್ನ ಹೊಟ್ಟೆ ಮೇಲೆ ಮಾಡ್ಸತ್ತಲ್ಲ ಸ್ವಾಮಿ. ಹಲೋ, ಫೋನ್ ನಂಬರ್ ಇದ್ರೆ ಕೊಡ್ರಿ. ಅದು ಪ್ಯಾಂಟ್ ಒಳಗೆ ಇಟ್ಕೊಂಡು ಸತ್ತೋಗ್ಬಿಟ್ಟವ್ರಿ. ಎಲ್ಲಿ ಅಣ್ಣ ನಂಬರ್ ಮಾತ್ರ ಸಿಗ್ತೈತಲ್ಲ ಅಣ್ಣ, ಫೋನ್ ಮುಂದಿನ ಅವಕಾಶ ಹುಲ್ಲು. ಅಯ್ಯೋ ನಿನ್ನ ಬಾಯ ಮಣ್ಣಾಕ್ಲ ಹೋಗೋದು ಓದಿ 3 ಬೀರನ ಕೊಡಿಸೋಬೇಕಿಲ್ಲ ನಾಯಿ. ಮೊದಲೇ EMI ನಂತ ಸಾಯ್ಲಾಗತ್ತೀನಿ, ಈಗ ಬೀರ್ಗೂ ನಾನೇ ರೊಕ್ಕ ಕೊಡಿ ಸಾಯ್ಲೆ ಆ ನಾಯಿ. ಮುಂದಿನ ಅವಕಾಶ ದೂರದ ಹೊರದೇಶದಿಂದ ಅಮ್ರೀಠಾ. ಸಮಾಧಾನ ಮಾಡ್ತಾರೆ. ಏನ್ ಹೆಣ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಿಲ್ಲ? ಎಣ ಚಟ್ಟಕ್ಕೆ ಹೋಗೋದ್ ಬಿಟ್ಟು ತೊಡೆಗೆ ಬರ್ತೈತೆ. ತೊಡೆಗೆ ಬಂದ್ಬಿಡ್ತಿಲ್ಲ. ಇದು ಯಾವ ಥರ ಹೆಣನೋ ಇದು? ಒಂದ್ಸತಿ ನೋಡು, ಇಲ್ಲಿ ನಾನು ಬಂದಿದ್ದೀನಿ. ಹುಷಾರ್ ಹುಷಾರ್ ಹುಷಾರ್. ನಾವು ಸಾಯ್ತೀವಿ ಬಿಡಿ ಸರ್. ಹಂಗಾದ್ರೆ ಹುಲ್ಲು ಸಾಯೋ. ಭುವನೇಶ್, ಹೇಳಿ, ಹೇಗೆ ಅನಿಸ್ತದೆ? ಹೆಣದ ಪಾತ್ರ ನಾನು ಈಗ ಮಾಡಿರೋದಲ್ಲ, ಇದೆಲ್ಲ 3, 4ನೇದೇ ಇರಬೇಕು. ಬಟ್ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಕಲಾವಿದರು ಅಂದಾಗ ಇದಕ್ಕೆ ತುಂಬ ಖುಷಿ ಆಗೋದು, ತುಂಬ ಹೆಮ್ಮೆ ಆಗೋದು. ಯಾವುದೇ ಪಾತ್ರ ಆದರೂ
ಅಲ್ಟಿಮೇಟ್ಲಿ ಜನರನ್ನ ರಂಜಿಸೋದು ಮನರಂಜಿಸೋದು ಅಷ್ಟೇ ಇರುತ್ತೆ ಅವ್ರ ಹೃದಯದಲ್ಲಿ. ಸೊ ಇಂಥ ಒಂದು ಹೃದಯ ಶ್ರೀಮಂತಿಗೆ ಇರೋ ಕಲಾವಿದನಿಗೆ ಒಂದ್ಸಲಿ ಜೋರಾಗಿ ಬರಲಿ ಚಪ್ಪಾಳೆ. ನಿಜವಾಗ್ಲೂ ನಿನ್ನಲ್ಲಿರೋಂಥ ಒಂದು ಅದಕ್ಕೆ ಒಂದು ಇದನ್ನ ಹೇಳ್ತಾ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಹಾಡುಗಳಿಗೆ ನಮ್ಮ ವೇದಿಕೆಯ ಮುದ್ದಾದ ಜೋಡಿ ಭರ್ಜರಿಯಾಗಿ ಸ್ಟೆಪ್ ಹಾಕಿ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹುಡುಗ ಸೈಲೆಂಟ್ ಸುನಿಲ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಅಮ್ರಿತಾ. ಹೇ ಸುನಿಲ, ಯಾವಾಗಲೂ ಉತ್ತರ ಕರ್ನಾಟಕ ಬಗ್ಗೆ ಹೇಳ್ತಾ ಇರ್ತೀಯಲ್ಲ, ನಾನು ಒಂದ್ಸಾರಿ ಆದರೂ ಕರ್ಕೊಂಡು ಹೋಗಿದ್ದೇನೋ? ಏ ಹುಡುಗಿ, ಬಯಲು ಹುಡುಗನಿಗೆ ಧೈರ್ಯ ಭಾಳ, ಯಾರಿಗೂ ಅಂಜೋ ಮಗ ಅಲ್ಲ ನಾನು. ಬಾ ಹೋಗೋಣ, ಬಾ ಹುಬ್ಬಳ್ಳಿ ಶಹರಕ್ಕ, ಊರೆಲ್ಲ ತಿರುಗಾಡಿ ಬರೋಣ. ಸಂಜಿಕ ಬಳಿ ರಿಬ್ಬನ್ ಕೊಡಿಸ್ತೀನಿ ನಿನಗೆ, ನಿನ್ನ ಮನಸ್ಸು ಅಷ್ಟೇ ಕೊಡು ನನಗೆ. ಲೇ ಕಾಕ, ನಮ್ಮ ಹುಡುಗಿ ಅದಲ್ಲ ಭಾಳ ಗಿಚ್ಚ, ಅಕ್ಕಿ ನೋಡ ಹುಚ್ಚ. ಹೆಚ್ಚಿಗೆ ಚಂದ್ರನಂಗೆ ನಮ್ಮ ಹುಡುಗಿ ಮಾರಿ, ನಮ್ಮ ಹುಡುಗಿ ಅಷ್ಟು ಯಾರು ಚಂದ ಅದಾರ್ರಿ? ಆಕಾಶದಾಗಿನ ಚುಕ್ಕಿ ಎಣಿಸೋಕ್ಕಾಗಲ್ಲ, ನಮ್ಮ ಹುಡುಗಿ ಚಂದ ನಮ್ಮ ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ. ಈ ಹುಡುಗಿ ಹಿತ್ಲಕ್ಕೆ ಹೋಗೋಣ.
ಸೆಟ್ಗೆ ಒಂದ್ಸಲಿ ಸ್ಟ್ಯಾಂಡಿಂಗ್ ವಿಷಯ. ಏನಪ್ಪಾ ಜವಾರಿ ಹುಡುಗ, ಅಣ್ಣ ಇತ್ಲಿಗೆ ಹೋಗಿ ಬಂದಿ? ಅವಾಗ ಬಂದ್ವಿ ಅಣ್ಣ. ಯಾವ ಸಾಂಗ್ ಇಷ್ಟ ಆಯ್ತು? ಅದೇ ಹುಬ್ಬಳ್ಳಿಯ ಶರದ ಫಸ್ಟ್. ಹೌದಾ? ಓಹ್, ಉತ್ತರ ಕರ್ನಾಟಕದ ಸಾಂಗ್ ಬೆಳೆಸಲ್ಲ ಅಗದಿ ಚಲೋ ಆತಗ ಮತ್ತೆ. ಥ್ಯಾಂಕ್ ಯು ಅಣ್ಣ. ಈಗ ಇನ್ನೊಂದಷ್ಟು ಪದಗಳನ್ನ ಕೇಳೋಣ, ಅದಕ್ಕೆ ಅರ್ಥಗಳನ್ನ ಕೇಳೋಣ. ಒಂದ್ 3-4 ಬಿಡಂಗೆ. ಗಿಚ್ ಅಂದ್ರೇನು? ಗೀಚೋದು. ಗಿಚ್ ಅಂದ್ರೆ ಗೀರೋದಾ? ಗಿಚ್ ಅಂದ್ರೆ ಗೀರೋದಲ್ಲ, ಸೂಪರ್ ಅಂತ. ಸೂಪರ್. ಪರ್ಫಾರ್ಮೆನ್ಸ್ ಗಿಚ್ಚಿತ್ತು ಅಂತ. ಹಂಗೆ ರವಿ ಸರ್ ಹೆಂಗಿದ್ದಾರೆ? ಗಿಚ್ ಆಗಿದ್ದಾರೆ. ರಿಚ್ ಆಗಿದ್ದಾರೆ. ನಮ್ಮ ಹುಲಿ ನೋಡಿ ಹುಚ್ಚು. ದವಾಖಾನಿ ಅಂದ್ರೇನು? ದವಾಖಾನಿ. ಏನೋ ದವಾಖಾನಿ. ದೇವಮನೆ. ಅವಳ ಪ್ರಕಾರ ದವಾಖಾನಿ ಅಂದ್ರೆ ದೆವ್ವದ ಮನೆ ಕಣೋ. ದವಾಖಾನಿ ಅಂದ್ರೆ ಆಸ್ಪತ್ರೆ. ಕಾಕ ಅಂದ್ರೆ ಏನು? ಕಾಕ ಇವನೇ ಕಾಕ. ಹುಲ್ಲು ಕಾಕ. ಏ ಹುಲ್ಲು, ಕಾಕ ಅಂದ್ರೆ ಏನ್ ಹೇಳೋ? ಕಾಕ ಅಂದ್ರೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಸರ್? ಕರೆಕ್ಟ್. ನೀನೇ ದೊಡ್ಡಪ್ಪ ಚಿಕ್ಕಪ್ಪ ಬೇಡ. ಏನ್ ನನಗೆ ಇಮಿಡಿಯೇಟ್ ಕೋಪ ಬಂದ್ಬಿಡ್ತಲ್ಲ. ದೊಡ್ಡಪ್ಪ ಚಿಕ್ಕಪ್ಪನ. ನಿನಗೆ ಯಾಕೆ ಕೋಪ ಬಂತು? ನನಗೇನ್ ಕೋಪ ಬಂದಿಲ್ಲ ಅಣ್ಣ, ನನ್ನ ಅವ್ರು ಹೇಳಿದ್ರು ನಗು ಬಂತು. ಅವಳ ಪ್ರಕಾರ ನೀನ್ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು. ಹೌದು. ಓಕೆ ಓಕೆ. ಒಂದ್ಸಲಿ ಪ್ರೀತಿಯಿಂದ ಕಾಕ ಅಂತ ಕರಿಯಮ್ಮ. ಕಾಕ. ಏನ್ ಮಗಳೇ? ಲಾಸ್ಟ್ ಉಳ್ಳಾಗಡ್ಡಿ. ಏನೋ ಗಡ್ಡೆ, ಸೋ ಗಡ್ಡೆ, ಅದೇನೋ ಸೋ ಅಂತಾನೆ ಏನೋ ಬರುತ್ತೆ. ಸುವರ್ಣ ಗಡ್ಡೆ ಅಲ್ಲ, ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ. ಈರುಳ್ಳಿ. ಬಟಾಟಿ ಅಂದ್ರೆ ಏನು? ಚಪಾತಿ. ಉತ್ತರ ಕರ್ನಾಟಕದವರು ಎಲ್ಲ ಪಾಪ ಈ ಮಗುನ ಕ್ಷಮಿಸ್ಬಿಡಿ. ಇವಾಗ ಇವನ್ ಇಷ್ಟೊಂದೆಲ್ಲ ಹೇಳದ್ನಲ್ಲ, ನಾನು ಅವ್ನು ಹೇಳಿ. ಬಿಡ ಮಾತಾಗಿ ಇನ್ನೇನ್ ಮಾಡೋದು. ಹೇ ಡ್ರೈವರ್ ಮಾವ, ನೀನೇ ನನ್ನ ಜೀವ. ಬಾ ಹೋಗೋಣ ಗೋವಾ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಅವರ ಪ್ಲಾಟ್ಸ್ ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್‌ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಅಂತೂ ಇಂತೂ ಈ ವಾರದ ಎಂಟರ್ಟೈನ್ಮೆಂಟ್ ರೌಂಡ್ ಮುಕ್ತಾಯ ಆಗ್ತಾ ಇದೆ. ಬಟ್ ಏನು ಅಂದ್ರೆ ಒಬ್ರಿಗಿಂತ ಒಬ್ರು ಅದ್ಭುತವಾದ ಪರ್ಫಾರ್ಮೆನ್ಸ್ ಗಳು ಕೊಟ್ಟಿರಾ. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್, ಓವರ್ ಟು ಯು. ಇಟ್ಸ್ ನಮ್ಮ ಹುಲ್ಲು. ಉತ್ತರ ಕರ್ನಾಟಕದ ಹುಲಿ. ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ ಅವರ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಗೆ ಸಿಗ್ತಾ ಇದೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸ ರೋಡ್ ಬೆಂಗಳೂರು ಇವರ ವತಿಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ಕಂಗ್ರಾಚುಲೇಷನ್. ಇದರೊಂದಿಗೆ ಈ ವಾರದ ಭರ್ಜರಿ ಎಂಟರ್ಟೈನ್ಮೆಂಟ್ ಮಹಾ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ವಾರ ಒಂದು ಸೂಪರ್ ಡೂಪರ್ ರೌಂಡ್ ಒಂದಿಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತಕ ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Mazza Denver. Special partner Arvind Properties, Malleshwaram Sudarshan Silks Margosa Road Bengaluru. Jewelry partners Sri Sai Gold Palace ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಮುಂದಿನ ವಾರ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರಿ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್.